ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಉಡುಪಿ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನ್ ಮಹಿಮಾ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಸಲವೂ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತು, ಜೊತೆಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಬಂದಿದ್ದೇವೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುದೀಪ್ ಶೆಟ್ಟಿ ಅವರು. ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ಇವ್ರು ನಮಗೆ HIV ಏಡ್ಸ್ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಈ ಒಂದು ಸಮಸ್ಯೆ ಯಾಕೆ ಬರ್ತಾ ಇದೆ, ಹಾಗೆ ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಗೆ ಇವತ್ತು ನೀಡಲಿಕ್ಕಿದ್ದಾರೆ. ಮೊದಲಿಂದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ HIV ಏಡ್ಸ್ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಭಯ ಪಡ್ತಾ ಇದ್ದಾರೆ. ಏನೋ ಒಂದು ದೊಡ್ಡ ಕಾಯಿಲೆ ಅನ್ನೋ ತರ ಒಂದು ನಂಬಿಕೆ ಇದೆ. ಸೊ ನಾನು ಇವಾಗ ಮೊದಲಿಂದಾಗಿ ಕೇಳೋದಾದ್ರೆ, ಏನು ಸರ್ ಇದು HIV ಏಡ್ಸ್ ಅಂದ್ರೆ ಏನು ಸರ್? ಈಗ HIV ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳ್ಬೋದು. HIV ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ, ಒಂದು ವೈರಸ್ ನಿಂದ ಬರುವ, ವೈರಾಣುವಿನಿಂದ ಬರುವ ಒಂದು ರೋಗ. ಹಾಗೆ HIV ಅದನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಅಥವಾ ಅದು ಗೊತ್ತಾಗದೆ ನಮ್ಮ ದೇಹದ ಏನು ಹೇಳುದು ಇಮ್ಯುನಿಟಿ ಅಂತ ಹೇಳ್ತೀವಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡಿ ಒಂದು ತುಂಬಾ ತೊಂದರೆಗೆ ಕಾರಣ ಆಗ್ತದೆ. ಅದನ್ನ ನಾವು ಆ ಸ್ಥಿತಿಯನ್ನು ನಾವು ಏಡ್ಸ್ ಅಂತ ಹೇಳ್ತೀವಿ. ಈಗ HIV ಇಂದ ಏಡ್ಸ್ ಅಂತ ಹೇಳಿದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಈಗ ಒಬ್ಬ ವ್ಯಕ್ತಿಗೆ HIV ಬಂದಾಗ ಅವನು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವನಿಗೆ ಹಲವು ರೀತಿಯ ಅಪರ್ಚುನಿಟಿಕ್ ಇನ್ಫೆಕ್ಷನ್ ಅಂದ್ರೆ ಅವಕಾಶವಾದಿ ಇನ್ಫೆಕ್ಷನ್ಗಳು ಸೇರಿ ಹಲವು ತೊಂದರೆಗಳಿಗೆ ಕಾರಣವಾಗ್ತದೆ. ಈ ತೊಂದರೆ ಆಗುವ ಒಂದು ಪರಿಸ್ಥಿತಿಗೆ ನಾವು ಏಡ್ಸ್ ಅಂತ ಹೇಳ್ತೀವಿ. ಈಗ ನಾವು ನೋಡುವಾಗ HIV ಬಗ್ಗೆ ಯಾಕೆ ಅಷ್ಟು ಒಂದು ಜನರಲ್ಲಿ ಒಂದು ಏನ್ ಹೇಳುದು ತುಂಬಾ ಹೆದರಿಕೆ, ಭಯ ಅಂತ ಹೇಳಿದ್ರೆ, HIV ಒಬ್ಬ ವ್ಯಕ್ತಿಗೆ ಬಂದ್ರೆ ಅದರ ಪೂರ್ತಿ ಗುಣ ಮಾಡುವಂತ, ಅದನ್ನ ಕ್ಯೂರ್ ಮಾಡುವಂತ ಯಾವುದೇ ಟ್ರೀಟ್ಮೆಂಟ್ ಇಷ್ಟರವರೆಗೆ ಇಲ್ಲ. ಇದನ್ನ ನಿಯಂತ್ರಿಸುವ ಅಥವಾ ಅದನ್ನ ಬರದಿದ್ದಾಗೆ ತಡೆಗಟ್ಟುವ ಕ್ರಮ ಅಂತ ಹೇಳಿದ್ರೆ ಓನ್ಲಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಒಬ್ಬ ವ್ಯಕ್ತಿಗೆ HIV ಬಂದ್ರೆ ಅವನು HIV ಒಟ್ಟಿಗೆ ಅವನು ಬದುಕಬೇಕಾಗ್ತದೆ, ನಡೆಸಬೇಕಾಗ್ತದೆ. ಇದನ್ನ ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಜನರಲ್ಲಿ ಇದರ ಬಗ್ಗೆ ಒಂದು ಭಯ ಕಾಮನ್ ಅಂತ ಹೇಳಿ. ಓಕೆ ಸರ್, ಇನ್ನೊಂದು ಕೇಳಬೇಕು. ಇಷ್ಟು ಒಂದು ಭಯಾನಕ ಕಾಯಿಲೆ ಅಂತ ಹೇಳ್ತಾರೆ, ಇದಕ್ಕೆ ಒಂದು ಯಾವುದೇ ರೀತಿಯಾದಂತಹ ಒಂದು ಈ ಸಮಸ್ಯೆ ಬಂದ್ರೆ ಮತ್ತೆ ಲೈಫಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಮೊದಲಿಂದಾಗಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಈ ಒಂದು ಕಾಯಿಲೆ ಅನ್ನುವಂಥದ್ದು? ಓಕೆ, HIV ವೈರಸ್ ಅನ್ನ 1979-80 ಟೈಮಲ್ಲಿ 1979-80ರಲ್ಲಿ ಫಸ್ಟ್ HIV ವೈರಸ್ ಅನ್ನ ಡಿಟೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದನ್ನ ಕಂಡು ಹಿಡಿದ್ರು ವೈರಸ್ ಅಂತ. ಮುಂಚೆ ಇದನ್ನ HTLV ಅಂತ ಹೇಳಿ ಒಂದು ಗ್ರೂಪಿಗೆ ಸೇರಿದೆ ಅಂತ ಹೇಳಿದ್ರು. ಮತ್ತೆ ರೆಟ್ರೋವೈರಲ್ ಡಿಸೀಸ್ ಅಂತ, ರೆಟ್ರೋವೈರಸ್ ಗ್ರೂಪಿಗೆ ಸೇರಿದ ಒಂದು ವೈರಸ್ ಅಂತ ಹೇಳಿ ಅದನ್ನ HIV ಅಂತ ಹೇಳಿ ನಾಮಕರಣ ಮಾಡಿದ್ರು. ಅದು ಫಸ್ಟ್ ಐಡೆಂಟಿಫೈ ಮಾಡಿದ್ದು ಅಂದ್ರೆ ವೈರಸ್ ಅನ್ನ ಹುಡುಕಿದ್ದು ಅಮೆರಿಕದಲ್ಲಿ. ಹಾಗೆ ಪುನಃ ಅವರು ಸ್ಟಡಿ ಮಾಡುವಾಗ, ರೆಟ್ರೋಸ್ಪೆಕ್ಟಿವ್ ಆಗಿ ನೋಡುವಾಗ ಅದನ್ನ 1959 ಸ್ಯಾಂಪಲ್ ಅಲ್ಲಿ, ಅಂದ್ರೆ 1959ರಲ್ಲಿ ತೆಗೆದ ಒಂದು ಸ್ಯಾಂಪಲ್ಸ್ ಅಲ್ಲಿ ಅಂತ ಹೇಳಿದ್ರೆ ಬೆಲ್ಜಿಯನ್ ಕಾಂಗೋ ದೇಶದ ಒಂದು ಮನುಷ್ಯರಲ್ಲಿ ತೆಗೆದ ಸ್ಯಾಂಪಲ್ಸ್ ಅಲ್ಲಿ ಅದು ಕೂಡ ಪಾಸಿಟಿವ್ ಬಂದಿತ್ತು. ಓಕೆ, ಹಾಗೆ ಅದನ್ನ ಹುಡುಕಿಕೊಂಡು ಹೋದಾಗ ಇದನ್ನ ಚಿಂಪಾಂಜಿಯಲ್ಲಿ ಕಾಮನ್ ಆಗಿ ಕಂಡು ಬಂದಿತ್ತು. ಹೀಗೆ ಅವರು ಅದರ ಬಗ್ಗೆ ಸಂಶೋಧನೆ ರಿಸರ್ಚ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಈ ವೈರಸ್ ಚಿಂಪಾಂಜಿಗಳಲ್ಲಿತ್ತು, ಅದು ಮನುಷ್ಯನಿಗೆ ಯಾವುದೋ ಒಂದು ರೀತಿಯಿಂದ ಹರಡಿದೆ, ಆಮೇಲೆ ಮನುಷ್ಯರಿಂದ ಮನುಷ್ಯರಿಗೆ ವಿವಿಧ ಕಾರಣದಿಂದ ಹರಡ್ತಾ ಬಂದಿದೆ ಅಂತ. ಹಾಗೆ ಅದರ ಹಿಸ್ಟ್ರಿ ಇನ್ನು ಭಾರತದಲ್ಲಿ ನೋಡುವಾಗ 1986 ಅಲ್ಲಿ 1986ರಲ್ಲಿ ಚೆನ್ನೈಲಿ ಡಾಕ್ಟರ್ ಸುನಿತಿ ಅಂತ ಹೇಳೋರು, ಮತ್ತೆ ಅವರ ಸ್ಟೂಡೆಂಟ್ ಡಾಕ್ಟರ್ ನಿರ್ಮಲಾ ಅಂತ ಹೇಳೋರು, ಅವರು ಸೆಕ್ಸ್ ವರ್ಕರ್ಸ್ ಅಲ್ಲಿ ಅಂತ ಹೇಳಿದ್ರೆ ಸೆಕ್ಸ್ ವರ್ಕರ್ಸ್ ಇದ್ದಾರಲ್ಲ, ಅವರಲ್ಲಿ ಒಂದು ಪರೀಕ್ಷೆ ಮಾಡುವಾಗ ಅಥವಾ ಅವರಿಗೆ ಆ ರೋಗಿಗಳು ಬಂದಾಗ ಅದರ ಸ್ಯಾಂಪಲ್ ಪರೀಕ್ಷೆ ಮಾಡುವಾಗ ಕೂಡ ಈ ವೈರಸ್ ಅನ್ನ ಇಂಡಿಯಾದಲ್ಲಿ, ಭಾರತದಲ್ಲಿ ಚೆನ್ನೈಯಲ್ಲಿ ಫಸ್ಟ್ ಅದನ್ನ ಗುರ್ತಿಡ್ದು 1986 ಅಲ್ಲಿ. ಆಮೇಲೆ ಅದರ ಬಗ್ಗೆ ತುಂಬಾ ರೀತಿಯ ಸಂಶೋಧನೆ ಮತ್ತೆ ಅದರ ಬಗ್ಗೆ ಅದನ್ನ ಗುಣಪಡಿಸುವ ನಮ್ಮ ಔಷಧೀಯ ಸಂಶೋಧನೆ, ಹಾಗೆ ಅದನ್ನು ನಿಯಂತ್ರಿಸುವ ಹಲವು ಕಾರ್ಯಕ್ರಮಗಳು, ಹೀಗೆ ಒಂದೊಂದು ಆಮೇಲೆ ಶುರುವಾಗ್ಲಿಕ್ಕೆ ಶುರು ಆಯ್ತು.
ಸ್ಟಾರ್ಟ್ ಆಯ್ತು. ಸರ್ ನಂಗೆ ಇವಾಗ ಒಂದು ಡೌಟ್ ಬರ್ತಾ ಇದೆ, ಏನಂತಂದ್ರೆ ನಮ್ಮ ಒಂದು ಇಂಡಿಯಾ ಇಷ್ಟು ಮುಂದುವರಿತಾ ಇದ್ರು ಕೂಡ ಯಾಕೆ ಈ ಒಂದು ಸಮಸ್ಯೆಗೆ ಇನ್ನು ಪರಿಹಾರವನ್ನ ಕಂಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಸರ್ ಅಂತ? ಈಗ HIV ರೋಗಿಗಳ ಸಂಖ್ಯೆ ನೋಡುವಾಗ ಬಹಳ ಪ್ರಪಂಚದಾದ್ಯಂತ ಕಮ್ಮಿ ಆಗ್ತಾ ಬಂದಿದೆ. ಅದು ಕೂಡ ಇದರ ಬಗ್ಗೆ ಜನರಲ್ಲಿ ಬಹಳವಾದ ಒಂದು ಜ್ಞಾನನ್ನ ಮೂಡಿಸ್ಲಿಕ್ಕೆ, ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಇವನ್ ರಾಜ್ಯ ಮಟ್ಟದಲ್ಲಿ, ಇವನು ಹೀಗೆ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಕೂಡ ಬಹಳ ಪ್ರಯತ್ನ ನಡೀತಾ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಅದನ್ನು ಬಹಳವಾಗಿ ಒಂದು ನಿಯಂತ್ರಿಸ್ತಾ ಇದೆ. ಅಭಿವೃದ್ಧಿ ಹೊಂದಿರೋ ದೇಶಗಳಲ್ಲಿ, ಮುಖ್ಯವಾಗಿ ಆಫ್ರಿಕನ್ ದೇಶದಲ್ಲಿ ಇನ್ನೂ ಕೂಡ ಬಹಳ ಸ್ಪ್ರೆಡ್ ಆಗ್ತಾ ಇದೆ, ಹರಡ್ತಾ ಇದೆ ಅಂತ ಹೇಳ್ಬೋದು. ಇದರ ಒಂದು ಬರ್ಡನ್ ನೋಡುವಾಗ ಪ್ರಪಂಚಾದ್ಯಂತ ಆಲ್ಮೋಸ್ಟ್ 3 ಕೋಟಿ ಜನರಿಗೆ ಈಗ ಇದೆ, ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ, ಅಂದ್ರೆ ಡಿಟೆಕ್ಟ್ ಮಾಡಿದ್ದಾರೆ. ಭಾರತದಲ್ಲಿ ಸುಮಾರು ಒಂದು 23 ಲಕ್ಷ ಪೇಷಂಟ್ಗಳಿದ್ದಾರೆ. ಈಗ 23 ಲಕ್ಷಕ್ಕಿಂತ ಜಾಸ್ತಿ ಏನಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಕೂಡ ಆಲ್ಮೋಸ್ಟ್ 20%, ಅದರ 20% ಕರ್ನಾಟಕದಲ್ಲಿದ್ದಾರೆ. ಹೀಗೆ ಪ್ರಿವಿಲೆನ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಕೇಸಸ್ ಅಂದ್ರೆ ತುಂಬಾ HIV ರೋಗಿಗಳ ಸಂಖ್ಯೆ ನೋಡುವಾಗ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಚೆನ್ನೈಯಲ್ಲಿ ಜಾಸ್ತಿ ಇದ್ದಾರೆ. ಪ್ರಿವಿಲೆನ್ಸ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಪ್ರಿವಿಲೆನ್ಸ್ ಅಂತ ಹೇಳ್ತೀವಲ್ಲ, ಅದರ ಅಂದ್ರೆ ಇಷ್ಟು ಜನರಿಗೆ ಇಷ್ಟು ಇದೆ ಅಂತ ನೋಡುವಾಗ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಮಿಜೋರಾಂ, ಮಣಿಪುರ ಅಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತದೆ. ಕರ್ನಾಟಕದಲ್ಲಿ ನೋಡುವಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಿವಿಲೆನ್ಸ್ ಜಾಸ್ತಿ ಇದೆ. ಹೈಯೆಸ್ಟ್ ನಂಬರ್ ನೋಡುವಾಗ ಬೆಂಗಳೂರಲ್ಲಿ ಜಾಸ್ತಿ ಇದೆ. ನಮ್ಮ ಉಡುಪಿ ಆಲ್ಮೋಸ್ಟ್ 9ನೇ ಪ್ಲೇಸ್ ಅಲ್ಲೆಲ್ಲ ಇದೆ. ರೀಸೆಂಟ್ ಅಂದ್ರೆ ಮೊನ್ನೆ ಒಂದು ತಿಂಗಳ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ್ರು, ಉಡುಪಿಯಲ್ಲಿ ಆಲ್ಮೋಸ್ಟ್ 15,000, ಒಂದು ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ 23 ಸಾವಿರ ಜನ ಪೇಷಂಟ್ಗಳಿದ್ದಾರೆ ಐಡೆಂಟಿಫೈ ಆದವರು. ಹೀಗೆ ಇದು ತುಂಬಾ ನಂಬರ್ಸ್ ತುಂಬಾ ಕಮ್ಮಿ ಆದ್ರೂ ಕೂಡ ಇನ್ನೂ ಅದರ ರೋಗಿಗಳಿದ್ದಾರೆ, ರೋಗಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಮತ್ತೆ ಬಟ್ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅದರ ನಿಯಂತ್ರಣಕ್ಕೆ, ಅದನ್ನ HIV ಹರಡುವುದನ್ನು ಎಂಡ್ ಮಾಡ್ಲಿಕ್ಕೆ ಅಂತ ಎಂಡ್ HIV ಬೈ 2030 ಅಂತ 2030ಕ್ಕೆ ಹರಡುವುದನ್ನ ಪೂರ್ತಿಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನ ಕಂಡಿಡ್ತಿದ್ದಾರೆ. ಹಾಗೆ NACO ಅಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದೆ, ಅಥವಾ ಕರ್ನಾಟಕದಲ್ಲಿ KSAPS ಅಂದ್ರೆ ಕರ್ನಾಟಕ ಸ್ಟೇಟ್ ಅಕ್ವೈರ್ಡ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಇದೆ. ಇವರೆಲ್ಲ ಸೇರಿ ಗವರ್ಮೆಂಟ್ ಒಂದಿಗೆ NGO ಒಟ್ಟಿಗೆ ಸೇರಿ ಅದನ್ನು ಹರಡದಂತೆ ಹಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ, ಬಹಳ ಯಶಸ್ಸು ಕಂಡಿದ್ದಾರೆ. ಸರ್, ಇದು ಈ ಒಂದು ಕಾಯಿಲೆ ಹೇಗೆ ಹರಡ್ತಾ ಇದೆ ಅಂತ? ಈಗ HIV ಒಂದು ವೈರಾಣುವಿನಿಂದ ಹರಡುವ ಕಾಯಿಲೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ದ್ರವಗಳಂತ ಹೇಳಿ ಫ್ಲೂಯಿಡ್ಸ್ ಅಂತೇಳಿ ಅದರಿಂದ ಹರಡುತ್ತದೆ. ಅದರಲ್ಲಿ ಮುಖ್ಯವಾಗಿ ರಕ್ತದಿಂದ ಹರಡುವುದು ಹೆಚ್ಚು ಸಾಮಾನ್ಯ. ಹಾಗೆ ಈಗ ಸೆಕ್ಷುವಲ್ ಫ್ಲೂಯಿಡ್ ಅಂತ ಹೇಳಿದ್ರೆ ಲೈಂಗಿಕತೆಯಲ್ಲಿ ಉಂಟಾಗುವ ಫ್ಲೂಯಿಡ್ ಅಥವಾ ದ್ರವಗಳಿಂದ ಹರಡಬಹುದು ಅಂತ ಹೇಳ್ಬೋದು. ಅಥವಾ HIV ಪೀಡಿತ ಅಮ್ಮನಿಂದ ಮಗು ಕೂಡ ಹರಡ್ಬೋದು, ಎದೆಹಾಲು ಕುಡಿದ್ರಿಂದ ಕೂಡ ಹರಡ್ಬೋದು. ಮುಖ್ಯವಾಗಿ ಹರಡುದು ಅಂತ ಹೇಳಿದ್ರೆ ಈಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಲೈಂಗಿಕತೆಯಿಂದ, ಇದು ಯಾವ ತರದ ಸೆಕ್ಷುವಲ್ ಕಾಂಟ್ಯಾಕ್ಟು ಆಗಿರ್ಬೋದು, ಅದರಿಂದ ಮುಖ್ಯವಾಗಿ ಹರಡ್ತದೆ. ಹಾಗೆ ಡೈರೆಕ್ಟ್ ರಕ್ತದಿಂದನೂ ಹರಡ್ಬೋದು. ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ಬ್ಲಡ್ ಯಾರಾದ್ರೂ ಬ್ಲಡ್ ತಗೊಂಡ್ರೆ ಈಗ ಆ ಚಾನ್ಸಸ್ ತುಂಬಾ ಕಮ್ಮಿ ಆಗಿದೆ. ಈಗ ಒಬ್ಬ ವ್ಯಕ್ತಿ ಬ್ಲಡ್ ತಗೊಳ್ಳೋದ್ರಿಂದ ಆ ಬ್ಲಡ್ ಅಲ್ಲಿ ಇರುವ HIV ಇಂದ ವ್ಯಕ್ತಿಗೆ ತುಂಬಾ ಕಮ್ಮಿ ಆಗಿದೆ. ಯಾಕಂತ ಹೇಳಿದ್ರೆ ಈ ಬ್ಲಡ್ ಬ್ಯಾಂಕ್ಗಳು ಬಹಳವಾಗಿ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡೋದ್ರಿಂದ ಆ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ. ಅದಲ್ಲದೆ ಏನಂತ ಹೇಳಿದ್ರೆ ಬ್ಲಡ್ ಈಗ ಸಿರಿಂಜ್ ಅಲ್ಲಿ ಈಗ ಡ್ರಗ್ ಅಡಿಕ್ಟ್ಸ್ ಎಲ್ಲ ಇರ್ತಾರೆ, ಈಗ ಮಾದಕ ಔಷಧಿಗಳನ್ನ ತಗೊಳ್ಳುವವರು ಇರ್ತಾರೆ, ಅವರು ಅದೇ ಸಿರಿಂಜ್ ಅನ್ನ ಶೇರ್ ಮಾಡಿದ್ರೆ ಅಥವಾ ಒಬ್ಬ ವ್ಯಕ್ತಿ HIV ಪೀಡಿತ ಅದೇ ಸಿರಿಂಜ್ ಅನ್ನು ಡ್ರಗ್ಸ್ ತಗೊಳ್ಳುವಾಗ ಇನ್ನೊಬ್ರು ಶೇರ್ ಮಾಡಿದ್ರು ಕೂಡ HIV ಡೈರೆಕ್ಟ್ ಆಗಿ ಬರ್ಬೋದು. ಅಥವಾ ಬ್ಲೇಡ್ ಅಥವಾ ಬ್ಲೇಡ್ಗಳನ್ನ ಒಬ್ಬ ವ್ಯಕ್ತಿ HIV ಪೀಡಿತ ವ್ಯಕ್ತಿ ಬ್ಲೇಡ್ಗಳಿಂದ ಕೂಡ ಬರ್ಬೋದು. ಹಾಗೆ ಮತ್ತೊಂದು ಏನಂತ ಹೇಳಿದ್ರೆ ಈಗ ಡಯಾಲಿಸಿಸ್ ನಂತಹ ಒಂದು ಪ್ರಕ್ರಿಯೆಯಲ್ಲಿ ಆ ಡಯಾಲಿಸಿಸ್ ಉಪಯೋಗಿಸುವ ಒಂದು ಸಿಸ್ಟಮ್ ಏನಿದೆ ಅದನ್ನ HIV ಪೀಡಿತ ವ್ಯಕ್ತಿ ಯೂಸ್ ಅದೇ ತರದ್ದು ಇನ್ನೊಬ್ಬರಿಗೆ ಉಪಯೋಗಿಸಿದ್ರು ಕೂಡ ನೆಕ್ಸ್ಟ್ ಪೇಷಂಟ್ ಹಾಗೆ ಬರ್ಬೋದು. ಈಗೆಲ್ಲ ಮುಖ್ಯವಾಗಿ ಒಂದು ಡೈರೆಕ್ಟ್ ರಕ್ತದಿಂದ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಲೈಂಗಿಕತೆ ಪ್ರಾಬ್ಲಮ್ ಇಂದ, ಹಾಗೆ ಮತ್ತೆ HIV ಪೀಡಿತ ಅಮ್ಮನಿಂದ ಮಗುವಿಗೆ ಎದೆ ಹಾಲು ಉಣಿಸಿದ್ರು ಕೂಡ HIV ಹರಡಬಹುದು. ಓಕೆ ಸರ್, ಇವಾಗ ಒಬ್ಬ ಮನುಷ್ಯನಿಗೆ ಏಡ್ಸ್ ಇದೆ ಅಂತ ಗೊತ್ತಾದ್ರೆ ಯಾವ್ದೆಲ್ಲ ಒಂದು ಸಿಂಪ್ಟಮ್ಸ್ ಅವನಲ್ಲಿ ಕಂಡು ಬರುತ್ತೆ ಅಂತ? ಈಗ HIV ಬಂದಾಗ ಒಬ್ಬ ವ್ಯಕ್ತಿಗೆ ಇದೇ ತರದ ಒಂದು ಲಕ್ಷಣಗಳು ಸಿಂಪ್ಟಮ್ಸ್ಗಳು ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ HIV ಬಂದಾಗ ಒಂದು ಸ್ಟೇಜ್ 1 to ಸ್ಟೇಜ್ 4 ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ 4 ವಿಭಾಗಗಳಲ್ಲಿ HIV ವ್ಯಕ್ತಿ ಈ ರೋಗ ಉಲ್ಬಣ ಆಗ್ತದೆ.
ಈಗ HIV ಸ್ಟೇಜ್ 1 ಅಲ್ಲಿ ಅವನಿಗೆ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಬಂದಾಗೆ, ಅಂದ್ರೆ ಜ್ವರ ಶೀತ ಕೆಮ್ಮು ಬಂದಾಗ ಏನಾಗ್ತಿದೆ, ಜ್ವರ ಶೀತ ಕೆಮ್ಮು ಮೈಕೈ ನೋವು ಆ ತರ ಸಿಂಪ್ಟಮ್ಸ್ ಮಾತ್ರ ಕಂಡು ಬರ್ತದೆ. ಅದಕ್ಕೆ ಒಂದು ಆ ಟೈಮಲ್ಲಿ ಯಾರು ಅದನ್ನು ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗೆ ಮತ್ತೆ ರೋಗ ಉಲ್ಬಣ ಆದ್ರೆ ಆಗ ಅವನ ಒಂದು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬರುವ ಹಾಗೆ ಬೇರೆ ಬೇರೆ ತರದ ಕಾಯಿಲೆಗಳು ಬರ್ತದೆ. ಈಗ ಚರ್ಮದ ಕಾಯಿಲೆ ಇರ್ಬೋದು, ಹರ್ಪಿಸ್ ಝೋಸ್ಟರ್ ಸರ್ಪ ಸುತ್ತು ಇರ್ಬೋದು, ವಾಸಿಯಾಗದ ಗಾಯ ಇರ್ಬೋದು, ಅಥವಾ ಚರ್ಮದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರ್ಬೋದು, ಕ್ಯಾಂಡಿಡೈಸಿಸ್ ಅಂತ ಹೇಳ್ತೀವಿ, ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಹೀಗೆ ದೇಹದ ಯಾವುದೇ ಭಾಗ ಕೂಡ ಆಗ್ಬೋದು ಒಂದನ್ನ ತೊಂದರೆಗೀಡಾಗ್ಬೋದು. ಹಾಗೆ ಸ್ಟೇಜ್ ಜಾಸ್ತಿ ಆಗ್ತಾ ಇರುವ ಹಾಗೆ ಕ್ಯಾನ್ಸರ್ಗಳು ಬರ್ಬೋದು. ಹಾಗೆ ಮೆನಿಂಜೈಟಿಸ್ ಅಂದ್ರೆ ಮೆದುಳು ಜ್ವರ, ಈ ತರ ದೇಹದ ಇಮ್ಯುನಿಟಿ ಕಮ್ಮಿ ಆದಾಗ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ದೇಹದ ಯಾವುದೇ ಭಾಗ ಕೂಡ HIV ಗೆ ತುತ್ತಾಗಬಹುದು. ಪರ್ಟಿಕ್ಯುಲರ್ ಆಗಿ HIV ಇಂದ ಇದೇ ಲಕ್ಷಣಗಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನನ್ನ HIV ಇದೆ ಅಂತ ಯಾರಿಗೂ ಗುರುತಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಒಬ್ಬ ವ್ಯಕ್ತಿ ತೆಳ್ಳಗೆ ಮುಂಚೆ ಹೇಗೆ ಅಂತ ಹೇಳಿದ್ರೆ ತೆಳ್ಳಗೆ ಇರೋ ವ್ಯಕ್ತಿಯನ್ನು ನೋಡಿದ ಅವನಿಗೆ HIV ಇರ್ಬೋದಂತ ಹಾಗೇನಿಲ್ಲ. ದಪ್ಪ ಇರೋ ವ್ಯಕ್ತಿಗೂ ಕೂಡ HIV ಇರ್ಬೋದು, ಅಥವಾ ಫಿಟ್ ಆಗಿರೋ ವ್ಯಕ್ತಿಗೆ HIV ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅವನಿಗೆ ಕೂಡ HIV ಇರ್ಬೋದು. ಹೀಗೆ ಪರ್ಟಿಕ್ಯುಲರ್ ಒಂದು ಲಕ್ಷಣಗಳು ಅಂತ ಆ ರೀತಿ ಏನಿಲ್ಲ, ಗೊತ್ತಾಗೋದಿಲ್ಲ. ಓಕೆ, ಇವಾಗ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ ಸರ್? ಈಗ HIV ವ್ಯಕ್ತಿ ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಡಾಕ್ಟರ್ಗಳಾಗಿ ನಾವು ಒಂದು ವ್ಯಕ್ತಿಯ ಪೇಷಂಟ್ ಅನ್ನ ಅಥವಾ ರೋಗಿಯನ್ನು ನೋಡುವಾಗ ನಮ್ಗೆ ಈಗ ಆಪರ್ಚುನಿಟಿಕ್ ಇನ್ಫೆಕ್ಷನ್, ಈಗ ಕಾಮನ್ ಅಲ್ಲದ ಇನ್ಫೆಕ್ಷನ್ ನೋಡುವಾಗ, ಅಥವಾ ಮೇನ್ ಆಗಿ ಈಗ ಜ್ವರ ಬಿಡದಿರ್ಬೋದು ಅಂತ ಹೇಳಿದ್ರೆ ಕಂಟಿನ್ಯೂಸ್ ವ್ಯಕ್ತಿಗೆ ಜ್ವರ ಬರ್ತಾ ಇರ್ಬೋದು, ಅಥವಾ ವೆಯ್ಟ್ ತುಂಬಾ ಕಮ್ಮಿ ಆಗ್ತಿರ್ಬೋದು, ಅಥವಾ TB ಬಂದಿರೋ ಪೇಷಂಟ್ ಇರ್ಬೋದು, ಕ್ಯಾನ್ಸರ್ ಬಂದಿರೋ ಪೇಷಂಟ್ ಇರ್ಬೋದು, ಮೆನಿಂಜೈಟಿಸ್, ಹೀಗೆ ನಮಗೆ ಆಪರ್ಚುನಿಟಿಕ್ ಇನ್ಫೆಕ್ಷನ್ ಆ ವ್ಯಕ್ತಿಯಲ್ಲಿ ಕಂಡು ಬಂದಾಗ, ನಮ್ಗೆ ಏನಾದ್ರು ಅದ್ರ ಬಗ್ಗೆ ಸಂಶಯ ಇದ್ದಾಗ ನಾವು HIV ಪರೀಕ್ಷೆ ಮಾಡಿದಾಗ, ರಕ್ತ ಪರೀಕ್ಷೆ ಮಾಡಿದಾಗ ಅದು HIV ನಾವು ಕಂಡುಹಿಡಿಬಹುದು. ಹೀಗೆ ಎಲ್ಲರಿಗೂ ನಾವು ಮಾಡುದಿಲ್ಲ, ನಮ್ಗೆ ಅಂತ ರೋಗಗಳು ಕಾಮನ್ ಅಲ್ಲದ ರೋಗಗಳು ಇರ್ಬೋದು, ಅಥವಾ ನಮ್ಮ ವೈದ್ಯರಿಗೆ ಈ ರೋಗಿಗಳಲ್ಲಿ ಸಂಶಯ ಬಂದಾಗ, ಅಥವಾ ಕೆಲವೊಮ್ಮೆ ಈಗ TB ಅಂತ ರೋಗ ಇದ್ರೆ ಅವರಿಗೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅಥವಾ ಪ್ರೋಟೋಕಾಲ್ ಪ್ರಕಾರ ಮಾಡ್ಲೇಬೇಕಾಗ್ತದೆ, ಆಗ ನಾವು ಕಂಡುಹಿಡಿಬಹುದು. ಆ ರೀತಿಯಲ್ಲಿ ಕಂಡುಹಿಡಿತೀರ. ಓಕೆ, ಇವಾಗ ಈ ಒಂದು ಸಮಸ್ಯೆ ಬಂದ ಮೇಲೆ ಏನು ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಲ್ವಾ? ಸೊ ಈ ಒಂದು ಏಡ್ಸ್ ಬರದೇ ಇರೋ ಹಾಗೆ ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಬಹುದು ಅಂತ? ಈಗ HIV ಬರದಿದ್ದಾಗೆ ಅಂತ ಹೇಳಿದ್ರೆ, ಈಗ ನಾ ಹೇಳಿದಾಗ ಯಾವ ತರದಿಂದ HIV ಹರಡ್ತದೆ ಅಂತ ಹೇಳ್ಬೋದು. ಈಗ HIV ಈಗ ಒಂದು ಹೈ ರಿಸ್ಕ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಒಂದು ಮೇನ್ ಇಂಪಾರ್ಟೆಂಟ್ ಇದ್ರೆ, ಈಗ ಹಲವು ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ರೆ, ಅಥವಾ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂತ ಕಾಂಡಮ್ಗಳನ್ನ ಸಮರ್ಪಕವಾಗಿ ಉಪಯೋಗಿಸದಲ್ಲದೆ ಸಮರ್ಪಕವಾಗಿ ಉಪಯೋಗಿಸಿದ್ರೆ ಇದು ಬರೋದಿಲ್ಲ. ಹಾಗೆ ಮತ್ತೆ ಈಗ ನಾ ಹೇಳಿದಾಗೆ ಬ್ಲಡ್ ಇಂದ ಡೈರೆಕ್ಟ್ ಆಗಿ ಬರ್ತಂತ ಅಂತ ಹೇಳಿದ್ರೆ, ಈಗ ಬ್ಲಡ್ ಅಥವಾ ಬ್ಲಡ್ ಪ್ರಾಡಕ್ಟ್ ಗಳನ್ನ ನಾವು ಒಬ್ಬ ವ್ಯಕ್ತಿಗೆ ಕೊಡುವಾಗ ಈಗ ಆ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಅದನ್ನ HIV ಪರೀಕ್ಷೆ ಎಲ್ಲಾ ಸೆಂಟರ್ಗಳಲ್ಲಿ HIV ಪರೀಕ್ಷೆ ಮಾಡ್ತಾರೆ. HIV ನೆಗೆಟಿವ್ ಬ್ಲಡ್ ಅನ್ನೇ ಅಥವಾ ಬ್ಲಡ್ ಸ್ಯಾಂಪಲ್ ಬ್ಲಡ್ ಪ್ರಾಡಕ್ಟ್ ಗಳನ್ನೇ ರೋಗಿಗೆ ಕೊಡ್ತಾರೆ. ಅದೇ ರೀತಿ ಈಗ ಡ್ರಗ್ ಅಡಿಕ್ಟ್ಸ್ ಗಳ ಇರ್ತಾರೆ, ಅವರೆಲ್ಲ ಸಿರಿಂಜ್ಗಳನ್ನ ಅದನ್ನ ತಪ್ಪಿಸ್ಬೇಕಾಗುತ್ತೆ. ಡ್ರಗ್ ತಗೊಳ್ಳೋದೇ ತಪ್ಪು, ಅದರಿಂದ HIV ಬರ್ದಿದ್ದಾಗೆ ನೋಡ್ಕೋಬಹುದು. ಈಗ ಒಬ್ಬ ಒಂದು ಅಮ್ಮ ಅಥವಾ ಒಂದು ಮದರ್ ತಾಯಿಗೆ HIV ಇದ್ರೆ ಮಗುವಿಗೆ ಬರದಿದ್ದಾಗೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅಮ್ಮನಿಗೆ HIV ಇದೆ ಅಂತ ಗೊತ್ತಾದ ನಂತರ ಅವರು ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಮೆಡಿಸಿನ್ ಇರ್ತದೆ, ಅದನ್ನು ಕರೆಕ್ಟ್ ಆಗಿ ತಗೋಬೇಕು. ಮತ್ತೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೇಬೇಕು. ಡೆಲಿವರಿ ಎಲ್ಲ ಆಸ್ಪತ್ರೆಯಲ್ಲಿ ಆಗಿ ಡೆಲಿವರಿ ಟೈಮಲ್ಲಿ ಹರಡದಿದ್ದಾಗೆ ಕೆಲವೊಂದು ವಿಧಾನಗಳಿದೆ, ಅದನ್ನ ವೈದ್ಯರ ಮೂಲಕ ಅನುಸರಿಸಬೇಕು. ಹಾಗೆ HIV ಪೀಡಿತ ಅಮ್ಮ ಮಗುವಿಗೆ ಹಾಲು ಉಣಿಸುವಾಗ ಕೂಡ ನಾವು HIV ಸಂಬಂಧಪಟ್ಟ ART ಮೆಡಿಸಿನ್ಗಳನ್ನ ಖಂಡಿತವಾಗಿ ಕೊಡ್ಬೇಕಾಗ್ತದೆ. ಇದರಿಂದ ನಾವು ಮದರಿಂದ ಅಮ್ಮನಿಂದ ಮಗುವಿಗೆ ಬರುವುದನ್ನ ಆಲ್ಮೋಸ್ಟ್ 97% ತನಕ ತಪ್ಪಿಸ್ಬೋದು. ಓಕೆ ಸರ್, ಇವಾಗ ನೀವು ಹೇಳಿದ್ರಿ 4 ಸ್ಟೇಜ್ ಇದೆ ಅಂತ ಹೇಳಿದ್ರಲ್ವಾ? ಇನ್ ಕೇಸ್ ಎಲ್ಲಾದ್ರೂ ಫಸ್ಟ್ ಸ್ಟೇಜ್ ಅಲ್ಲಿ ಒಬ್ಬ ಮನುಷ್ಯನಿಗೆ ಏಡ್ಸ್ ಇದೆ ಅಂತ ಗೊತ್ತಾದ್ರೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ, ಅಂದ್ರೆ ಏಡ್ಸ್ ಅನ್ನು ಹೋಗ್ಲಾಡ್ಸ್ಲಿಕ್ಕೆ ಅಂತ? ಈಗ ಏನಂದ್ರೆ HIV ಒಬ್ಬ ವ್ಯಕ್ತಿಗೆ ಬಂದಿದೆ ಅಂತ ಗೊತ್ತಾದ್ರೆ ಈಗ ಬಹಳ ಉತ್ತಮವಾದ ಔಷಧಿಗಳು ನಾವು ಸಿಗ್ತಾ ಇದೆ. ಗವರ್ಮೆಂಟ್ ಕೂಡ ಇದರ ಬಗ್ಗೆ ತುಂಬಾ ಕಾಳಜಿ ವಹಿಸಿದೆ. ಒಬ್ಬ ವ್ಯಕ್ತಿ HIV ಇದೆ ಅಂತ ಗೊತ್ತಾಗಿ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಮೆಡಿಸಿನ್ ತಗೊಂಡ್ರೆ ಅವ್ನು ಸಾಮಾನ್ಯ ಮನುಷ್ಯನಂತೆ ಕೂಡ ಜೀವನ ನಡೆಸಬಹುದು. HIV ಅನ್ನ CD4 ಕೌಂಟ್ ಅಂತ ಇಮ್ಯುನಿಟಿ ಲೆವೆಲ್ ನೋಡ್ತಾ ಇರ್ಬೇಕಾಗ್ತದೆ. ಮತ್ತೆ ವೈದ್ಯರು ಹೇಳಿದಾಗೆ ಆಪರ್ಚುನಿಟಿಕ್ ಇನ್ಫೆಕ್ಷನ್ ಬಗ್ಗೆ, TB ಬಗ್ಗೆ ಆಗಾಗ ಚೆಕ್ ಮಾಡ್ತಾ ಇರ್ಬೇಕಾಗ್ತದೆ. ಸರಿಯಾದ ಸಮಯ ART ಮೆಡಿಸಿನ್ಸ್ ಒಳ್ಳೊಳ್ಳೆ ಮೆಡಿಸಿನ್ಗಳಿದ್ದಾವೆ, ಅದನ್ನ ಸರಿಯಾಗಿ ತಗೊಂಡ್ರೆ ಅವ್ನು
ಉಳಿದ ವ್ಯಕ್ತಿಗಳಂತೆ ಕೂಡ ಜೀವನ ಸಾಗಿಸಬಹುದು. ಇವಾಗ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ, ಒಬ್ಬ ಏಡ್ಸ್ ಪೇಷಂಟ್ ಅನ್ನ ಮುಟ್ಟಿದ್ರೆ ಹರಡುತ್ತೆ, ಅಥವಾ ಏನಾದ್ರೂ ಅವರ ಬಟ್ಟೆಯನ್ನು ಹಾಕೊಂಡ್ರೆ ಹರಡುತ್ತೆ, ಇಲ್ಲ ಅವರು ಕುಡಿದು ನೀರನ್ನು ಉಪಯೋಗಿಸಿದ್ರೆ ಹರಡುತ್ತೆ ಅಂತ ಒಂದು ನಂಬಿಕೆ ಇದೆ. ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಜನರಲ್ಲಿ ಕೆಲವು ಒಂದು ಅದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ನಾ ಹೇಳಿದ ಹಾಗೆ HIV ಹರಡುವುದು ರಕ್ತದಿಂದ ಅಥವಾ ಲೈಂಗಿಕ ದ್ರವ ಅಥವಾ ಅಮ್ಮನಿಂದ ಮಗುವಿಗೆ ಅಂತ ಹೇಳ್ಬೋದು. ಕೆಲವು ಬಾಡಿ ಫ್ಲೂಯಿಡ್ಸ್ ಅಂತ ಹೇಳಿ, ಈಗ ಎಂಜಲ್ ಇಂದ ಇರ್ಬೋದು, ಮಲಮೂತ್ರಗಳಿಂದ ಇರ್ಬೋದು, ಬೆವರಿಂದ ಇರ್ಬೋದು, ಇವುಗಳಿಂದ HIV ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುದಿಲ್ಲ ಅಂತ ಹೇಳಿದ್ರೆ, ಈಗ HIV ಪೀಡಿತ ವ್ಯಕ್ತಿಯೊಂದಿಗೆ ಕೈ ಕುಲುಕೋದ್ರಿಂದ, ಹ್ಯಾಂಡ್ ಶೇಕ್ ಕೊಡೋದ್ರಿಂದ, ಅವನು ಉಪಯೋಗಿಸಿದ ಬಾತ್ರೂಮ್ಗಳನ್ನು ಯೂಸ್ ಮಾಡೋದ್ರಿಂದ, ಅವನೊಟ್ಟಿಗೆ ಊಟ ಮಾಡೋದ್ರಿಂದ, ಅವನು ಕೆಮ್ಮಿದಾಗ ಈ ತರ ಒಂದು ಚಟುವಟಿಕೆಗಳಿಂದ ಒಬ್ಬ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೆ HIV ಹರಡುದಿಲ್ಲ. ಓಕೆ, ಒಬ್ಬ ವ್ಯಕ್ತಿ ಈಗ ಏಡ್ಸ್ ಬಂದ ಮೇಲೆ ಅವನು ಹೇಗೆ ಕಾಪಾಡ್ಕೊಳ್ಬೇಕು ಸರ್? ಈಗ HIV ವ್ಯಕ್ತಿಗೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಈ ತರದ ಹೈ ರಿಸ್ಕ್ ಬಿಹೇವಿಯರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿದ್ರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಅವನಿಗೆ ಆ ರೀತಿಯ ಒಂದು ಡೌಟ್ ಇದ್ರೆ ಅವನು ಡೈರೆಕ್ಟ್ ಆಗಿ ಹೋಗಿ HIV ಪರೀಕ್ಷೆ ಮಾಡಿಸ್ಕೋಬಹುದು. ಈಗ HIV ಪರೀಕ್ಷೆ ಮಾಡಿಸ್ಕೊಂಡ ನಂತರ ಒಂದು ವೇಳೆ HIV ಪಾಸಿಟಿವ್ ಅಂತ ಬಂದ್ರೆ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ತಕ್ಕದಾದ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ICTC ಅಂತ ಇರ್ತದೆ. ಗೌರ್ಮೆಂಟ್ ಕಡೆಯಿಂದ ಬಹಳ ಅದೊಂದು ಸುದೃಢವಾದ ಒಂದು ಸಂಸ್ಥೆ ಎಲ್ಲ ಇದೆ ಇದಕ್ಕೆ. ಆ ವ್ಯಕ್ತಿ ಧೈರ್ಯಗುಂದದೆ ಅದನ್ನ ವೈದ್ಯರ ಬಳಿ ಹೋಗಿ ಸಮಾಲೋಚನೆ ಮಾಡಿಸಿ ಅದಕ್ಕೆ ತಕ್ಕದಾದ ಒಂದು ಸರಿಯಾದ ART ಮೆಡಿಸಿನ್ಸ್ ಗೌರ್ಮೆಂಟ್ ಇಂದ ಫ್ರೀ ಆಗಿ ಕೊಡ್ತಾರೆ, ಎಲ್ಲರಿಗೂ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಖಂಡಿತವಾಗಿ HIV ಉಲ್ಬಣಗೊಳ್ದಿದ್ದಾಗೆ ನೋಡ್ಕೋಬಹುದು. ಗುಣ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಅದನ್ನ ಆ ರೋಗನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇಟ್ಕೊಳ್ಬಹುದು. ಓಕೆ, ಇವಾಗ ಸರ್ ಪ್ರೆಸೆಂಟ್ ಆಗಿ ಹೆಚ್ಚಾಗಿ ಯಾರಿಗೆ ಅಂತಂದ್ರೆ ಇವಾಗ ಗಂಡಸರಿಗೆ ಜಾಸ್ತಿ ಅಥವಾ ಹೆಂಗಸರಿಗೆ ಜಾಸ್ತಿ, ಹೀಗೆ ಸರ್? ಹಾಗೆ ಅಂತ ಈಗ ಕಂಪೇರ್ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳ್ಬೋದು. ಈಗ HIV ಹರಡು ನಂಬರ್ ನೋಡುವಾಗ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳ್ಬೋದು. ಈಗ ಹೈ ರಿಸ್ಕ್ ಬಿಹೇವಿಯರ್ ಅಲ್ಲಿ ಯಾರು ಇನ್ವಾಲ್ವ್ ಆದ್ರೂ ಕೂಡ ಅವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾ ಹೇಳಿದಾಗೆ. ಈಗ ಮತ್ತೆ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಯೂಶಲಿ ಅಮ್ಮನಿಂದ ಮಗುವಿಗೆ ಬರ್ಬೋದು. ಹಾಗೆ ಮತ್ತೊಂದು ಜನರ ಇನ್ನೊಂದು ನಂಬಿಕೆ ಅಂತ ಹೇಳಿದ್ರೆ HIV ಪೀಡಿತ ಮಕ್ಕಳಿಂದ ಬೇರೆ ಮಕ್ಕಳಿಗೆ ಬರ್ತದೆ ಅಂತ ಹೇಳಿ, ಆ ರೀತಿಯಾದದ್ದು ಏನಿಲ್ಲ, ಆ ರೀತಿ ಹರಡುವುದು ಇಲ್ಲ. ಓಕೆ, ಮತ್ತೆ HIV ಟ್ರೀಟ್ಮೆಂಟ್ ಬಗ್ಗೆ ನೋಡುವಾಗ ನಾ ಹೇಳಿದಾಗೆ ART ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ HIV ಪೀಡಿತ ವ್ಯಕ್ತಿ ನಾವು ಸಾಮಾನ್ಯ ವ್ಯಕ್ತಿಯಂತೆ ಆಲ್ಮೋಸ್ಟ್ ಬಂದ ನಂತರನೂ 40-50 ವರ್ಷ ಬದುಕಿದ ನಿದರ್ಶನಗಳು ಕೂಡ ಇದ್ದಾವೆ. ಓಕೆ, ಈಗ HIV ಪೀಡಿತ ಇಬ್ಬರು ವ್ಯಕ್ತಿಗಳು ಆರೋಗ್ಯವಂತ HIV ಇಲ್ಲದ ಮಗುವಿಗೆ ಜನ್ಮ ನೀಡುವ ಅಂತಹ ಒಂದು ಟ್ರೀಟ್ಮೆಂಟ್ ಕೂಡ ಇದೆ. ಹೀಗೆ HIV ಅನ್ನ ಸರಿಯಾದ ಸಮಯಕ್ಕೆ ಒಂದು ಗುರುತಿಸಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತವಾಗಿ HIV ನಿಯಂತ್ರಣ ಇಡಬಹುದು, ಹಾಗೆ ಸಾಮಾನ್ಯರಂತೆ ಬದುಕು ಕೂಡ ನಡೆಸಬಹುದು. ಓಕೆ ಸರ್, ನಿಮ್ ಜೊತೆ ಇನ್ನಷ್ಟು ನಾನು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾದಂತಹ ಬ್ರೇಕ್ ಅನ್ನ ತಗೊಂಡು ಬರೋಣ ಅಲ್ವಾ? ವೀಕ್ಷಕರೇ, ವೈದ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಉಡುಪಿಯ ಪ್ರಸಿದ್ಧ NABH ಮತ್ತು ISO ಪ್ರಮಾಣೀಕೃತ ಆದರ್ಶ ಆಸ್ಪತ್ರೆಯ ಅಂಗಸಂಸ್ಥೆಯಾದ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇದರ ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್, ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಅನುಭವಿ ಶಿಕ್ಷಕರ ತಂಡ, ಉತ್ತಮ ಪ್ರಯೋಗಾಲಯ, ವಿಶಾಲ ಗ್ರಂಥಾಲಯ, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲೆವೂರು, ಉಡುಪಿ.
ವಿರಾಮದ ಬಳಿಕ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಡಾಕ್ಟರ್ ಇಷ್ಟೊತ್ತು ಹೇಳ್ತಾ ಇದ್ರು ಏಡ್ಸ್ ಎನ್ನುವಂಥದ್ದು ಯಾವ ಯಾವ ಕಾರಣಗಳಿಂದ ಬರ್ತಾ ಇದೆ ಮತ್ತೆ ಯಾವ ಯಾವ ಲಕ್ಷಣಗಳನ್ನ ನಾವು ಕಾಣಬಹುದು ಅಂತ. ಇನ್ನಷ್ಟು ನಾನು ಮಾತಾಡೋದಿದೆ, ಮತ್ತೆ ತಡ ಮಾತಾಡೋಣ ಅಲ್ವಾ? ಬನ್ನಿ. ಸರ್, ಇವಾಗ ಒಂದು ಕಲ್ಪನೆ ಇದೆ ಅಂತಂದ್ರೆ ಸೊಳ್ಳೆಗಳಿಂದ ಹರಡ್ತದೆ, ಹಾಗೆ ಪ್ರಾಣಿಗಳಿಂದ ಹರಡ್ತದೆ ಅನ್ನೋ ಒಂದು ಕಲ್ಪನೆ ಇದೆ. ಸೊ ಇದೆಷ್ಟು ಮಟ್ಟಿಗೆ ಸತ್ಯ ಅಂತ? ಈಗ HIV ವೈರಸ್ ಅಂದ್ರೆ ಹೆಸರು ಹೇಳಿದ ಹಾಗೆ ಇಟ್ಸ್ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ. ಈ HIV ಕಾಯಿಲೆ ಬರೋದು ಮನುಷ್ಯರಿಗೆ ಮಾತ್ರ. ಈಗ HIV ವೈರಸ್ ಪ್ರಾಣಿಗಳಲ್ಲಿ ಇದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ರೋಗವನ್ನ ಉಂಟು ಮಾಡುವುದಿಲ್ಲ. ಈಗ ಪ್ರಾಣಿಗಳಿಂದ ಅಥವಾ ಪ್ರಾಣಿಗಳಿಂದ ಯಾವ ಕಾರಣಕ್ಕೂ ಈಗ ರೇಬಿಸ್ ಹರಡಿದಾಗೆ ಅಥವಾ ಬೇರೆ ರೋಗ ಹರಡಿದಾಗೆ ಪ್ರಾಣಿಗಳಿಂದ ಮನುಷ್ಯನಿಗೆ HIV ಹರಡೋದಿಲ್ಲ. ಹಾಗೆ ಮತ್ತೆ ಪ್ರಾಣಿಗಳ ಸಂಬಂಧಿಸಿದ ಯಾವುದೇ ಒಂದು ಪ್ರಾಡಕ್ಟ್ ಅಂತ ಹೇಳಿ ಹಾಲಿಂದ ಅಥವಾ ಮಾಂಸದಿಂದ ಕೂಡ HIV ಮನುಷ್ಯನಿಗೆ ಹರಡುದಿಲ್ಲ. ಹಾಗೆ ಸೊಳ್ಳೆಗಳಿಂದ ಕೂಡ ಡೆಂಗು ಮಲೇರಿಯಾ ಹರಡಿದಾಗೆ HIV ಸೊಳ್ಳೆ HIV ಪೀಡಿತ ವ್ಯಕ್ತಿ ಕಚ್ಚಿ ಇನ್ನೊಬ್ಬನಿಗೆ ಕಚ್ಚಿದ್ರು ಕೂಡ ಹರಡುದಿಲ್ಲ. ಅದು ಯಾಕೆ ಹರಡುದಿಲ್ಲ ಅಂತ ಹೇಳಿದ್ರೆ HIV ಪೀಡಿತ ವ್ಯಕ್ತಿಯಿಂದ ಸೊಳ್ಳೆ ರಕ್ತ ಹೀರಿದಾಗ ಅದು ಸೊಳ್ಳೆಯಲ್ಲಿ ಡೈಜೆಸ್ಟ್ ಆಗ್ತದೆ. ಹಾಗೆ ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಪುನಃ ರಕ್ತ ಅದು ಇಂಜೆಕ್ಟ್ ಮಾಡುದಿಲ್ಲ. ಹಾಗೆ ಈಗ ಡೆಂಗು ಮತ್ತೆ ಮಲೇರಿಯಾ ಎಲ್ಲ ಸೊಳ್ಳೆಗಳ ಒಂದು ಸಲೈವ ಅಂತ ಹೇಳ್ತೇವೆ, ಎಂಜಲಿಂದ ಕೂಡ ಹರಡುತ್ತೆ. ಹಾಗೆ ಆ ರೀತಿ ಸೊಳ್ಳೆಗಳಿಂದ ಕೂಡ HIV ಒಬ್ಬ ವ್ಯಕ್ತಿಗೆ ಹರಡುದಿಲ್ಲ. ಹಾಗೆ ಮತ್ತೆ ನಾ ಆಗ್ಲೇ ಹೇಳ್ದ ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಾಗ ಕೂಡ ಅವನ ಕೆಲವು ಬಾಡಿ ಫ್ಲೂಯಿಡ್ಸ್ ಇಂದ ಅಂತ ಹೇಳಿದ್ರೆ ಎಂಜಲಿಂದ, ಕಣ್ಣೀರಿಂದ, ಇದು ಮೂತ್ರದಿಂದ ಅಥವಾ ಮಲದಿಂದ ಅಥವಾ ಬೆವರಿಂದ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುದಿಲ್ಲ. ಇವಾಗ ನೀವು ಹೇಗೆ ಟೆಸ್ಟ್ ಮಾಡ್ತೀರಾ ಸರ್? ಅಂತಂದ್ರೆ ಇಂಥ ವ್ಯಕ್ತಿಯಲ್ಲಿ ಏಡ್ಸ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ಯಾವ ರೀತಿ ಎಲ್ಲ ಟೆಸ್ಟ್ ಇದೆ ಅಂತ? ಈಗ HIV ಟೆಸ್ಟ್ ಮಾಡ್ಲಿಕ್ಕೆ ಒಂದು ಬ್ಲಡ್ ಟೆಸ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ದೃಢ ಪಡಿಸುವ ಮುಂಚೆ ನಾವು ಅದನ್ನ 2-3 ಸಲ ಕನ್ಫರ್ಮ್ ಮಾಡ್ಬೇಕಾಗ್ತದೆ. ಗವರ್ಮೆಂಟ್ ಪ್ರಕಾರ 2-3 ಸಲ ಟ್ರೈಡಾಟ್ ಟೆಸ್ಟ್ ಇರ್ಬೋದು ಅಥವಾ ಎಲಿಸಾ ಅಂದ್ರೆ ಯಾವುದೇ ಟೆಸ್ಟ್ ಇಂದ ನಾವು ಅದನ್ನ ಪರೀಕ್ಷಿಸಬೇಕಾಗ್ತದೆ. ಹಾಗೆ ಅದನ್ನ ಕೆಲವೊಮ್ಮೆ ಪುನಃ ಅದನ್ನ ದೃಢ ಮಾಡ್ಲಿಕ್ಕಾಗಿ ಕೆಲವೊಮ್ಮೆ ವೆಸ್ಟರ್ನ್ ಬ್ಲಾಡ್ ಟೆಸ್ಟ್ ಅಂತ ಇದೆ, ಅದನ್ನು ಕೂಡ ನಾವು ಉಪಯೋಗಿಸಬೇಕಾಗ್ತದೆ. ಹೀಗೆ ಬ್ಲಡ್ ಟೆಸ್ಟ್ ಇಂದಾನೆ ಮಾತ್ರ HIV ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಇವಾಗ ಟೆಸ್ಟ್ ಅಲ್ಲಿ ಏನಾದ್ರೂ ಒಂದ್ಸಲ ಪಾಸಿಟಿವ್ ಬಂದು ಮತ್ತೊಂದ್ಸಲ ನೆಗೆಟಿವ್ ಬಂದು ಆತರ ಚಾನ್ಸಸ್ ಏನಾದ್ರೂ ಇರುತ್ತಾ ಅಥವಾ? ಈಗ ಒಬ್ಬ ವ್ಯಕ್ತಿಗೆ HIV ಟೆಸ್ಟ್ ಇನಿಷಿಯಲ್ ಟೆಸ್ಟ್ ಅಂತ ಹೇಳಿದ್ರೆ ಸ್ಪಾಟ್ ಟೆಸ್ಟ್ ಪಾಸಿಟಿವ್ ಬಂದ್ರೆ ಅದನ್ನ ನಾವು ಕನ್ಫರ್ಮ್ ಮಾಡಿ ಹೇಳಿದ್ನಲ್ಲ 2 ಸಲ 3 ಸಲ ಮಾಡಿ ಕನ್ಫರ್ಮ್ ಮಾಡ್ಬೇಕಾಗ್ತದೆ. ಇನ್ನೂ ಡೌಟ್ ಇದ್ರೆ ನಾವು ವೆಸ್ಟರ್ನ್ ಬ್ಲಾಡ್ ಟೆಸ್ಟ್ ಮೂಲಕ ನಾವು ಅದನ್ನ ದೃಢಪಡಿಸಬೇಕಾಗ್ತದೆ. ಈಗ ಕೆಲವರು ಕೇಳ್ಬೋದು, ಒಂದ್ ವೇಳೆ ಫಸ್ಟ್ ಮಾಡಿದ್ದ ಟೆಸ್ಟ್ ಈಗ ಸ್ಪಾಟ್ ಟೆಸ್ಟ್ ಪಾಸಿಟಿವ್ ಉಂಟು, ಸುಳ್ಳಾಗಿರ್ಬೋದಾ ಅಂತ. ಆ ಚಾನ್ಸಸ್ ತುಂಬಾನೇ ಕಮ್ಮಿ ಇರ್ತದೆ. ಕೆಲವೊಮ್ಮೆ ಆ ರೀತಿಯ ಫಾಲ್ಸ್ ಪಾಸಿಟಿವ್ ಟೆಸ್ಟ್ ಅಂತ ಹೇಳ್ತೀವಿ ಅದಕ್ಕಾಗಿ. ಈಗ ಆಂಟಿಬಾಡಿ ಆಂಟಿಜೆನ್ ಟೆಸ್ಟ್ ಆಗಿರೋದ್ರಿಂದ ಫಾಲ್ಸ್ ಪಾಸಿಟಿವ್ ಬರ್ಬೋದು. ಆಗ ನಾವು ಅದನ್ನು ಕನ್ಫರ್ಮ್ ಮಾಡ್ಲಿಕ್ಕೆ ವೆಸ್ಟರ್ನ್ ಬ್ಲಾಡ್ ಟೆಸ್ಟ್ ಅಂತ ಕಳಿಸ್ತೀವಿ. ಆಗ ಕೆಲವೊಮ್ಮೆ ವೈರಲ್ ಲೋಡ್ ಅಂತ ಟೆಸ್ಟ್ ಮಾಡ್ತೀವಿ. ಆ ರೀತಿ ಮಾಡೋದ್ರಿಂದ ನಾವು ಅದನ್ನು ದೃಢಪಡಿಸಬಹುದು. ಫಾಲ್ಸ್ ಪಾಸಿಟಿವ್ ಟೆಸ್ಟ್ ತುಂಬಾ ಕಮ್ಮಿ. ಅದು ಬಂದ್ರೆ ವೈದ್ಯರಿಗೆ ಡೌಟ್ ಆದ್ರೆ ನಾವು ಪುನಃ ರೀಚೆಕ್ ಮಾಡಿಸಿ ಪುನಃ ರಿಯಲ್ ಆಗಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆ ಅಂತ ಹೇಳ್ಬೋದು. ಫಾಲ್ಸ್ ನೆಗೆಟಿವ್ ಬರ್ಬೋದಾ ಕೇಳ್ಬೋದು. ಈಗ ನಾವು ಒಬ್ಬ ವ್ಯಕ್ತಿ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಉಂಟು ಬಟ್ ಅವನಿಗೆ HIV ಇರ್ಬೋದಂತ, ಅದು ಕೂಡ ಚಾನ್ಸ್ ಇದೆ. ಅದು ಅದರಲ್ಲಿ ಜನರಲ್ಲಿ ಒಂದು ಗೊಂದಲ ಮೂಡಬಾರ್ದು. ಈಗ ಫಾಲ್ಸ್ ನೆಗೆಟಿವ್ ಟೆಸ್ಟ್ ಅಂತ ಹೇಳಿದ್ರೆ ಈಗ ಒಬ್ಬ HIV ವ್ಯಕ್ತಿಗೆ HIV ವೈರಸ್ ಬಂದು ಒಂದು ಆಲ್ಮೋಸ್ಟ್ ಆರೋಗ್ಯವಂತ ವ್ಯಕ್ತಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಉತ್ತಮ ಆಗಿದ್ರೆ ಆ ರೋಗ ಉಲ್ಬಣ ಆಗ್ಲಿಕ್ಕೆ ಸಮಯ ತಗೊಳ್ತದೆ. 6 ತಿಂಗಳ ತನಕ ಅವನು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಆ ಸಮಯದಲ್ಲಿ HIV ಯನ್ನ ರಕ್ತದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಕಷ್ಟ ಆಗ್ಬಹುದು. ಆ ವಿಂಡೋ ಪೀರಿಯಡ್ ಅಲ್ಲಿ ಈ ನಾರ್ಮಲ್ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬರ್ಬೋದು. ಇದು ಒಂದು ರೀಸನ್. ಯಾಕಂತ ಹೇಳಿದ್ರೆ ನಾವು ಬ್ಲಡ್ ಡೊನೇಟ್ ಮಾಡುವಾಗ ಯಾರಾದ್ರೂ HIV ನೆಗೆಟಿವ್ ಅಂತ ಗೊತ್ತಾಗಿ ಮತ್ತೆ ಅದೇ ವ್ಯಕ್ತಿಯ ಬ್ಲಡ್ ಇನ್ನೊಬ್ರಿಗೆ ಕೊಟ್ಟಾಗ ಈ ರೀತಿಯ ಒಂದು ಚಾನ್ಸಸ್ ಇದೆ. ಬಟ್ ಏನಂತ ಹೇಳಿದ್ರೆ ವಿಂಡೋ ಪೀರಿಯಡ್ ಅಲ್ಲಿ ಕೂಡ HIV ಅನ್ನು ಕಂಡುಹಿಡ್ಲಿಕ್ಕೆ ಕೂಡ ಕೆಲವು ಟೆಸ್ಟ್ ಗಳಿದಾವೆ. ಕೆಲವು ಸ್ವಲ್ಪ ಕಾಸ್ಟ್ಲಿ ಟೆಸ್ಟ್ ಇರ್ಬೋದು, ಅದರಿಂದ ಕೂಡ ಕಂಡುಹಿಡಿಬಹುದು. ಈಗ ಒಬ್ಬ ವ್ಯಕ್ತಿಗೆ HIV ಬಂದು ಕನಿಷ್ಠ ಪಕ್ಷ ಒಂದು 5 ದಿವಸದಲ್ಲಿ ಕೂಡ ಅದನ್ನು ಪತ್ತೆ ಹಚ್ಚುವ ಟೆಸ್ಟ್ ಗಳಿದ್ದಾವೆ, ಆದ್ರೆ ಕಾಮನ್ ಆಗಿ ಮಾಡುದಿಲ್ಲ. ಹೀಗೆ ಫಾಲ್ಸ್ ಪಾಸಿಟಿವ್ ಅಂದ್ರೆ ಸುಳ್ಳಾಗಿ ಟೆಸ್ಟ್ ಪಾಸಿಟಿವ್ ಬಂದ್ರು ಕೂಡ ಕನ್ಫರ್ಮ್ ಮಾಡ್ಲಿಕ್ಕೆ ಟೆಸ್ಟ್ ಗಳಿದ್ದಾವೆ. ಫಾಲ್ಸ್ ನೆಗೆಟಿವ್ ಅಂತ ಹೇಳಿ ಸುಳ್ಳಾಗಿ ಕೂಡ ನೆಗೆಟಿವ್ ಅಂದ್ರೆ ಒಬ್ಬ ವ್ಯಕ್ತಿಗೆ HIV ಇದ್ದು ನೆಗೆಟಿವ್ ಬಂದ್ರು ಕೂಡ ಇದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಟೆಸ್ಟ್ ಗಳಿದ್ದಾವೆ. ಓಕೆ ಸರ್, ಇವಾಗ ಒಬ್ಬ ಏಡ್ಸ್ ಬಂದಿರುವ ವ್ಯಕ್ತಿ ಮೆಡಿಸಿನ್ ಜೊತೆಗೆ ಹೆಲ್ದಿಯಾಗಿ ಯಾವ ರೀತಿಯಾಗಿ ಅವರ ಲೈಫ್ ಸ್ಟೈಲ್ ಅನ್ನ ನೋಡ್ಕೊಳ್ಬಹುದು ಅಂತ? ಈಗ HIV ನಾನು ಹೇಳಿದಾಗೆ HIV ರೋಗ ನಿರೋಧಕ ಶಕ್ತಿಯನ್ನ ಅಥವಾ ಇಮ್ಯುನಿಟಿಯನ್ನ ಕಮ್ಮಿ ಮಾಡ್ತಾ ಅಂತ. ಅವನು
HIV ಪೀಡಿತ ವ್ಯಕ್ತಿ ART ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಹೇಳ್ತೀವಿ, ಅದಕ್ಕೆ ಅಂದ್ರೆ HIV ಅನ್ನ ನಿಯಂತ್ರಿಸುವ ಮಾತ್ರೆಗಳನ್ನ ತಗೊಳ್ಳೇಬೇಕು. ಅದರೊಟ್ಟಿಗೆ ಅವನ ಒಂದು ರೋಗನಿರೋಧಕ ಶಕ್ತಿಯನ್ನ ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಳಿಕ್ಕೆ ಹಲವು ಕಾರ್ಯಕ್ರಮಗಳು ಮಾಡ್ಬೇಕಾಗ್ತದೆ. ಮೇನ್ ಆಗಿ ಅಂತ ಹೇಳಿದ್ರೆ ಉತ್ತಮವಾದ ಆರೋಗ್ಯಯುತವಾದ ಆಹಾರ ಸೇವಿಸುವುದು, ಮತ್ತೆ ದೈಹಿಕ ಚಟುವಟಿಕೆಗಳನ್ನ ಖಂಡಿತವಾಗಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ದೈನಿಕವಾಗಿ ಮಾಡುವುದು, ಹಾಗೆ ಅದರೊಟ್ಟಿಗೆ ಮದ್ಯಪಾನ ಧೂಮಪಾನಗಳನ್ನು ತ್ಯಜಿಸುವುದು. ಹಾಗೆ ಆ ವ್ಯಕ್ತಿಗೆ ಅದ್ರ ಬಗ್ಗೆ ಅಂದ್ರೆ HIV ಪೀಡಿತ ವ್ಯಕ್ತಿ ಆಗಾಗ ಕೌನ್ಸಿಲಿಂಗ್ ಬೇಕಾಗ್ತದೆ. ಅವನ ಅದ್ರ ಬಗ್ಗೆ ಭಯ ಇರ್ತದೆ. ಅದನ್ನ ಆಗಾಗ ರೋಗಿ ಒಂದು ವೈದ್ಯರಲ್ಲಿ ಅಥವಾ ಕೌನ್ಸಿಲಿಂಗ್ ಸೆಂಟರ್ಸ್ ಅಲ್ಲಿ ಹೋಗಿ ಅದರ ಬಗ್ಗೆ ಜ್ಞಾನ ತಿಳಿಸ್ಕೊಳ್ಳುವುದು. ಹೀಗೆ ಆಗಾಗ ಅವನಿಗೆ ಬೇರೆ ಏನಾದ್ರೂ ಅಪರ್ಚುನಿಟಿಗೆ ಇನ್ಫೆಕ್ಷನ್ ಬಂದಿದೆಯಾ ಅಂತ ಹೇಳಿ ವೈದ್ಯರ ಬಳಿಗೆ ಹೋಗಿ ಆಗಾಗ TB ಕಾಮನ್ ಆಗಿ ಬರ್ಬೋದು, ಅಥವಾ ರಕ್ತ ಕಮ್ಮಿ ಆಗುವಂತ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರ್ಬೋದು. ಈ ರೀತಿಯ ತೊಂದರೆ ಇದೆಯಾ ಅಂತ ಹೇಳಿ ಆಗಾಗ ಚೆಕ್ ಮಾಡ್ಕೋಬೇಕಾಗ್ತದೆ. ಹಾಗೆ ನಮ್ಮ ಬೇರೆ ಅಪರ್ಚುನಿಟಿ ಇನ್ಫೆಕ್ಷನ್ ಬರದಿದ್ದಾಗೆ ಕೆಲವು ಮಾತ್ರೆಗಳನ್ನ ಕೆಲವೊಮ್ಮೆ ತಗೋಬೇಕಾಗ್ತದೆ. ಹಾಗೆ ಕೆಲವು ವ್ಯಾಕ್ಸಿನ್ಗಳು ಕೂಡ HIV ಪೀಡಿತ ವ್ಯಕ್ತಿ ತಗೊಂಡ್ರೆ ಅವನಿಗೆ ಅಪರ್ಚುನಿಟಿ ಇನ್ಫೆಕ್ಷನ್, ಅವಕಾಶವಾದಿ ನಂಜುಗಳ ಇನ್ಫೆಕ್ಷನ್ ಏನಿದೆ ಅದು ಬರದಿದ್ದಾಗಿ ತಡೆಗಟ್ಟು ಅವನ ಆಯುಷ್ಯವನ್ನ ಉತ್ತಮ ಮಾಡ್ಕೋಬಹುದು. ಓಕೆ, ಈ ಒಂದು ಏಡ್ಸ್ ಎನ್ನುವಂಥದ್ದು ಲೈಫ್ ಲಾಂಗ್ ಇರುತ್ತೆ ಅಲ್ವಾ? ಸೊ ಇವಾಗ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ ನೀವು ಅವರಿಗೆ ಎಷ್ಟು ಸಲ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸರ್? ಅಂತಂದ್ರೆ ಇವಾಗ 6 ಮಂತ್ ಆಗಿರ್ಬೋದು, ಹೇಗೆ ಯಾವ ರೀತಿ ಅಂತ? ನಾನು ಹಾಗೆ ಹೇಳಿದಾಗೆ HIV ಪೀಡಿತ ವ್ಯಕ್ತಿ ಅವನು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹೌದು, ಆ ರೋಗವನ್ನ ಗುಣ ಮಾಡ್ಲಿಕ್ಕೆ ಯಾರ ಹತ್ರನೂ ಆಗುದಿಲ್ಲ. ಆ ART ಮಾತ್ರೆ ಅಂತ ಹೇಳ್ತೀವಿ, ಆಂಟಿ ರೆಟ್ರೋವೈರಲ್ ಥೆರಪಿ ಮಾತ್ರೆಗಳನ್ನ ತಗೊಂಡಾಗ ಅವನ ರೋಗ ನಿರೋಧಕ ಶಕ್ತಿ ಉತ್ತಮ ಆಗ್ತದೆ. ಅದನ್ನ ನಾವು CD4 ಕೌಂಟ್ ಲೆವೆಲ್ ಅಂತ ಹೇಳ್ತೀವಿ. ಅದನ್ನ ಹೆಚ್ಚಾದ್ರೂ ಕೂಡ ಮಾತ್ರೆಯನ್ನು ನಾವು ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ದಿವಸಕ್ಕೆ 1 ಅಥವಾ 2 ಮಾತ್ರೆ ಇರ್ತದೆ. ಈಗ ಒಬ್ಬ ವ್ಯಕ್ತಿಗೆ HIV ಮಾತ್ರೆಗಳನ್ನು ತಗೊಂಡಾಗ ಅವನ CD4 ಕೌಂಟ್ ಅಥವಾ ರೋಗ ನಿರೋಧಕ ಶಕ್ತಿ ಉತ್ತಮ ಆಗ್ಲಿಲ್ಲ ಅಂದ್ರೆ, ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಇದ್ರೆ ಅದಕ್ಕೆ ನಾವು ಬೇರೆ ಟೆಸ್ಟ್ಗಳು ಮಾಡ್ಬೇಕಾಗ್ತದೆ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆಗ ಅದಕ್ಕೆ ತಕ್ಕದಾದ ಯಾವ ಮೆಡಿಸಿನ್ ವರ್ಕ್ ಆಗ್ತದೆ ಅಂತ ಹೇಳಿ ಕೆಲವು ಟೆಸ್ಟ್ ಎಲ್ಲ ಮಾಡಿಸಿ ಅವ್ನು ವರ್ಕ್ ಆಗುವಂತ ಮೆಡಿಸಿನ್ ಕೊಡ್ಬೇಕಾಗ್ತದೆ. ಹೀಗೆ ಅವನಿಗೆ ಇದ್ದಿಷ್ಟೇ ಸಮಯ ಅಂತ ಹೇಳಿ ಒಂದು 5 ತಿಂಗಳು 6 ತಿಂಗಳು 1 ವರ್ಷ ತಗೊಳ್ಳಿ ಅಂತ ಹೇಳಿ ಅಲ್ಲ, ಅವ್ನು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅವ್ನು ಡಾಕ್ಟರ್ ಹೇಳಿದಾಗೆ 3 ರಿಂದ 6 ತಿಂಗಳಿಗೆ ಒಂದ್ಸಲ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ಅದರ ಹೇಗಿದೆ, CD4 ಕೌಂಟ್ ಹೇಗಿದೆ, ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗ್ತಿದಾರಾ, ಲೈಫ್ ಲಾಂಗ್ ಅದೇ ತರ ಮಾಡ್ತಾನೆ ಇರ್ಬೇಕಾಗ್ತದೆ. ಓಕೆ, ಇವಾಗ ಏಡ್ಸ್ ಇಂದ ಗುಣಮುಖರಾದವರು ಯಾರಾದ್ರೂ ಇದ್ದಾರಾ? ಈಗ HIV ಒಬ್ಬ ವ್ಯಕ್ತಿಗೆ ಬಂದ್ರೆ ಅದನ್ನ ಗುಣಮುಖ ಆಗುದಿಲ್ಲ. ಆದ್ರೂ ಒಂದು ಸಂಶೋಧನೆ ಪ್ರಕಾರ ಅಥವಾ ವೈಜ್ಞಾನಿಕವಾಗಿ ಒಬ್ಬ ವ್ಯಕ್ತಿಯನ್ನ ಸಂಶೋಧನೆಗೆ ಒಳಪಡಿಸಿ ಹಾಗೆ 1-2 ಜನ ಒಂದು ಎಕ್ಸ್ಟೆನ್ಸಿವ್ ಟ್ರೀಟ್ಮೆಂಟ್ ಅಥವಾ ರಿಸರ್ಚ್ ಒಳಗೊಟ್ಟು ಒಬ್ರು ಇಬ್ರು ಗುಣಮುಖ ಆಗಿದ್ದಾರೆ. ಅದನ್ನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಪೂರ್ತಿ ರೋಗ ನಿರೋಧಕ ಶಕ್ತಿಯ ಒಂದು ಸಿಸ್ಟಮ್ ಏನಿದೆ ಅದನ್ನು ತೆಗೆದು, ಈಗ ಹೇಗೆ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಬೋನ್ ಮ್ಯಾರೋ ಅಂತ ಮಾಡ್ತಾರೆ, ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ, ಆ ತರ ಮಾಡಿ ಆದವರು ಒಬ್ಬರು ಇಬ್ಬರು ಇದ್ದಾರೆ. ಆದ್ರೆ ಬಟ್ ಆ ಟ್ರೀಟ್ಮೆಂಟ್ ಅನ್ನ ಅಥವಾ ಆ ರೀತಿಯ ಒಂದು ಸಂಶೋಧನೆಯನ್ನ ಇನ್ನೂ ಸಾಮಾನ್ಯವಾಗಿ ಪ್ರಪಂಚದ ಎಲ್ಲ HIV ರೋಗಿಗಳಿಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ HIV ಬಂದ್ರೆ ಒಂದು ಗುಣಮುಖ ಆಗುವ ಚಾನ್ಸ್ ಇಲ್ಲ, ಈ ಸದ್ಯಕ್ಕೆ ಇಲ್ಲ. ಓಕೆ ಓಕೆ ಸರ್, ನಾನು ಅವಾಗಲೇ ಹೇಳಿದೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಸಾಕಷ್ಟು ಇದೆ, ಅಂದ್ರೆ ಮೂಢನಂಬಿಕೆಗಳಿದೆ ಅಲ್ವಾ? ಸೊ ಮುಟ್ಟಿದ್ರೆ ಬರುತ್ತೆ, ಹಾಗಾದ್ರೆ ನೀರನ್ನು ಕುಡಿದ್ರೆ ಬರುತ್ತೆ. ಸೊ ಇದಕ್ಕೆ ನೀವು ಜನರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಒಬ್ಬ ವ್ಯಕ್ತಿಗೆ HIV ಬಂದಾಗ ಜನರಲ್ಲಿ ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ, ನಾನು ಆಗ ಹೇಳಿದೆ ಹರಡುವಿಕೆ ಬಗ್ಗೆ ಯೋಚನೆ ಮಾಡುವಾಗ ತುಂಬಾ ಜನ ವ್ಯಕ್ತಿಗಳೊಂದು ಲೈಂಗಿಕ ಸಂಪರ್ಕ ಹೊಂದಿದ್ರೆ ಮಾತ್ರ ಬರ್ತದೆ ಅಂತ, ಹಾಗೆ ಅಲ್ಲ. ಈಗ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಲೈಂಗಿಕ ಸಂಬಂಧ ಇದ್ರೆ ಆ ವ್ಯಕ್ತಿಗೆ HIV ಇದ್ರೆ ಬರ್ಬೋದು. ತುಂಬಾ ಜನ ಒಟ್ಟಿಗೆ ಇರ್ಬೇಕಂತ ಏನಿಲ್ಲ, ಲೈಂಗಿಕ ಸಂಪರ್ಕ ಇರ್ಬೇಕಂತ ಏನಿಲ್ಲ. ಹಾಗೆ ಮತ್ತೆ ಹರಡುವುದ್ರ ಬಗ್ಗೆ ಆ ರೀತಿ ನೋಡುವಾಗ ಒಬ್ಬ ವ್ಯಕ್ತಿ ಕಾಂಡಮ್ ಉಪಯೋಗಿಸಿದ್ರ ಬಗ್ಗೆ ಕೂಡ, ಕಾಂಡಮ್ ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಮಾತ್ರ HIV ತಪ್ಪಿಸಬಹುದು. ಈಗ ಕೆಲವರಿಗೆ ಒಂದು ಕಾಂಡಮ್ ಬದಲು 2 ಕಾಂಡಮ್ ಉಪಯೋಗಿಸುವುದು ಅಥವಾ ಲೈಂಗಿಕ ಕ್ರಿಯೆ ಮಧ್ಯದಲ್ಲಿ ಉಪಯೋಗಿಸುವುದು, ಈ ರೀತಿ ಮಾಡೋದ್ರಿಂದ ಕೂಡ HIV ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ, ಬರುವ ಚಾನ್ಸಸ್ ಇರ್ತದೆ. ಹಾಗೆ ಒಬ್ಬ HIV ವ್ಯಕ್ತಿಗೆ ಒಬ್ಬ ಸಾಮಾನ್ಯ ಜನರಿಗೆ ಬಂದಾಗ ಅವನೇ ನನ್ನ ಒಂದು ರೋಗ ನಿರೋಧಕ ಶಕ್ತಿ, ನಾನು ಫಿಟ್ ಇದ್ದೀನಿ, ನಾನು ಉತ್ತಮ ಆರೋಗ್ಯವಂತ ಆಗಿದ್ದೀನಿ, ನಂಗೆ HIV ಬರೋದಿಲ್ಲ ಅಂತ ಹೇಳೋದು ತಪ್ಪು. ಯಾರಿಗೆ ಬೇಕಾದ್ರೆ HIV ಬರ್ಬೋದು, ಇವನು ಬಡವನಿಗೆ ಬರ್ಬೋದು, ಶ್ರೀಮಂತನಿಗೆ ಬರ್ಬೋದು, ಜಾತಿ ಭೇದ, ಗಂಡಿಗೆ ಬರ್ಬೋದು, ಹೆಣ್ಣಿಗೆ ಬರ್ಬೋದು, ಮಕ್ಕಳಿಗೆ ಬರ್ಬೋದು, ಈ ರೀತಿ ಯಾರಿಗೆ ಬೇಕಾದ್ರೆ HIV ಕೂಡ ಬರ್ಬೋದು. ಆ ರೀತಿ ಮತ್ತೆ ಎಂತ ಹೇಳಿದ್ರೆ ಹರಡುವಿಕೆ ಬಗ್ಗೆ ನಾನು ಆಗ್ಲೇ ಹೇಳಿದ ಹಾಗೆ ಕೆಲವು
ವಿಧಾನಗಳಿಂದ HIV ಬರೋದಿಲ್ಲ ಅಂತ ಹೇಳಿದ್ರೆ, ನಾ ಹೇಳಿದೆ ಹ್ಯಾಂಡ್ ಶೇಕ್ ಕೊಡುವುದು, ಒಂದು ಅಪ್ಪಿಕೊಳ್ಳುವುದು, ಅಥವಾ ಸೇಮ್ ಬಾತ್ರೂಮ್ಗಳನ್ನು ಯೂಸ್ ಮಾಡುವುದು, ಒಟ್ಟಿಗೆ ಕೂತ್ಕೊಂಡು ಮಾತಾಡುವುದು, ಕೆಮ್ಮುವುದರಿಂದ ಅಥವಾ ಸೊಳ್ಳೆಗಳಿಂದ, ಪ್ರಾಣಿಗಳಿಂದ, ಈ ರೀತಿಯಿಂದ HIV ಬರೋದಿಲ್ಲ. HIV ಬರೋದು ಮೇಯ್ನ್ ಆಗಿ ಅಂತ ಹೇಳಿದ್ರೆ, ಒಂದು HIV ಪೀಡಿತ ವ್ಯಕ್ತಿಯ ಡೈರೆಕ್ಟ್ ರಕ್ತ ಹೋಗೋದ್ರಿಂದ, ಅಂತ ರಕ್ತ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋದ್ರಿಂದ, ಇನ್ನೊಂದು ಲೈಂಗಿಕತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂತ ಅದು ಮೇಯ್ನ್ ಆಗಿ ಅದರಿಂದ, ಅಥವಾ HIV ಪೀಡಿತ ಅಮ್ಮನಿಂದ ಮಗುವಿಗೆ ಹಾಲು ಉಣಿಸೋದ್ರ ಮೂಲಕ ಕೂಡ HIV ಹರಡ್ಬೋದು. ಈಗ ಮತ್ತೊಂದು ಸಮಾಜದಲ್ಲಿ ಒಂದು HIV ಸ್ಟಿಗ್ಮಾ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ಒಂದು ಊರಲ್ಲಿ ಗೊತ್ತಾದ್ರೆ ಅವ್ರ ಮನೆಗೆ ಹೋಗೋದನ್ನ ಎಲ್ಲ ಖಂಡಿತವಾಗಿ ತಪ್ಪಿಸ್ಬಿಡ್ತಾರೆ. ಅಂತ ಹೇಳಿದ್ರೆ ಅವರನ್ನ ಒಂದು ಬಹಿಷ್ಕಾರ ಮಾಡಿದಾಗೆ, ಆ ರೀತಿಯ ಒಂದು ಇಂದಿಗೂ ಕೂಡ ಆ ರೀತಿಯ ಒಂದು ಪರಿಪಾಠ ಇದೆ. ಬಟ್ ಇದು ತಪ್ಪು. ಅಂತ ಹೇಳಿದ್ರೆ ಒಬ್ಬ HIV ಪೀಡಿತ ವ್ಯಕ್ತಿ ಯಾವುದೇ ಕಾರಣದಿಂದ ಅವನಿಗೆ ಬಂದಿದ್ರು ಕೂಡ ಅವನನ್ನ ಸಾಮಾನ್ಯನಂತೆ ಪರಿಗಣಿಸುದು. ಹಾಗೆ ನಮಗೆ ಅದ್ರ ಬಗ್ಗೆ ಜ್ಞಾನ ಬೇಕು, ಈ ರೀತಿಯಿಂದ ಹರಡುದಿಲ್ಲ ಅಂತ ಹೇಳಿ. ಹಾಗೆ ಬೇರೆ ಈಗ ಒಬ್ಬ HIV ಪೀಡಿತ ಮಗುವಿನ ನಾವು ದೂರ ಮಾಡೋದ್ರಿಂದ ಅದು ಮಗುವಿನ ಮೇಲೆ ಒಂದು ಹಲವು ರೀತಿಯ ಪರಿಣಾಮ ಬೀರುತ್ತದೆ. ಈ ರೀತಿಯ ಒಂದು ತಪ್ಪು ಕಲ್ಪನೆ ಮತ್ತೆ ಹೇಗೆ ಹೋಗಲಾಡಿಸ್ಬೋದು ಅಂತ ಹೇಳಿದ್ರೆ, HIV ಬಗ್ಗೆ ಜನರಲ್ಲಿ ಒಂದು ಸರಿಯಾದ ವೈಜ್ಞಾನಿಕವಾದ ನಂಬಿಕೆ ಮತ್ತೆ ಅದ್ರ ಬಗ್ಗೆ ಜ್ಞಾನ ಬರಬೇಕು, ಅದು ಎಲ್ಲರಿಗೆ ಹರಡಬೇಕು. ಈ ರೀತಿಯಿಂದ HIV ನಿಯಂತ್ರಣನೂ ಆಗ್ತದೆ. ಹಾಗೆ HIV ಪೀಡಿತ ವ್ಯಕ್ತಿಯನ್ನ ಹೇಗೆ ಅವರನ್ನ ಒಂದು ಸಮಾಜದಲ್ಲಿ ಕಾಣ್ತಾರೆ ಅದನ್ನು ಕೂಡ ಸರಿಯಾದ ದಾರಿಗೆ ತರಬಹುದು ಅಂತ ಹೇಳ್ಬೋದು. ಸರ್, ಇವಾಗ ಏಡ್ಸ್ ಬಂದಿರೋ ವ್ಯಕ್ತಿಯಲ್ಲಿ ಪಕ್ಕನೆ ನಮ್ಗೆ ಇಂತಹ ಲಕ್ಷಣ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾದ್ರೆ ಯಾರ್ಯಾರು ಟೆಸ್ಟ್ ಮಾಡ್ಬೇಕಾಗತ್ತೆ ಸರ್? ಈಗ HIV ಯಾರಿಗೆ ನಾವು ಅಂತ ಹೇಳಿದ್ರೆ, ವೈದ್ಯರಾಗಿ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ನಾವು ಆಸ್ಪತ್ರೆಯಲ್ಲಿ ನಮಗೆ ಡೌಟ್ ಬಂದಾಗ ಅಥವಾ ಕೆಲವು ರೋಗಗಳು ಬಂದಾಗ ನಾವು ಖಂಡಿತವಾಗಿ HIV ಟೆಸ್ಟ್ ಅನ್ನು ಮಾಡ್ಬೇಕಾಗ್ತದೆ. ಒಬ್ಬ ವ್ಯಕ್ತಿಗೆ ಯಾವ ಮಾಡ್ಬೇಕಂತ ಹೇಳಿದ್ರೆ, ಯಾರಾದ್ರೂ ಅಂತ ಒಂದು ಹೈ ರಿಸ್ಕ್ ಬಿಹೇವಿಯರ್ ಇನ್ವಾಲ್ವ್ ಆಗಿದ್ರೆ ಅಂತ ಹೇಳಿದ್ರೆ, ಲೈಂಗಿಕತೆ ಸಂಬಂಧ ಇರ್ಬೋದು, ಆ ರೀತಿ ಇನ್ವಾಲ್ವ್ ಆಗಿದ್ರೆ ಅಥವಾ ಡೌಟ್ ಇದ್ರೆ ಖಂಡಿತವಾಗಿ ಡೈರೆಕ್ಟ್ ಆಗಿ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೋಬಹುದು. ಈಗ ಬಟ್ ಯಾರು ಬೇಕಾದ್ರೆ ಹೋಗಿ ಡೈರೆಕ್ಟ್ ಆಗಿ ಟೆಸ್ಟ್ ಮಾಡ್ಬೋದು. ಶುಗರ್ ಟೆಸ್ಟ್ ಮಾಡಿದಷ್ಟೇ ಈಸಿಯಾಗಿ ಟೆಸ್ಟ್ ಮಾಡಿಸ್ಕೋಬಹುದು. ಬಟ್ ಇಂಥ ವ್ಯಕ್ತಿಗಳು ಮಾಡಬೇಕು, ವರ್ಷಕ್ಕೆ ಹೀಗೆ ಮಾಡಬೇಕು, ಆ ರೀತಿಯಲ್ಲಿ ಒಂದು ಇರುವುದಿಲ್ಲ. ಈಗ ನಾವು ಹೆಲ್ತ್ ವರ್ಕರ್ಸ್ ಬಗ್ಗೆ ನೋಡುವಾಗ, ನಮ್ಮ ಡಾಕ್ಟರ್ಸ್ಗಳಿರ್ಬೋದು, ನರ್ಸಸ್ಗಳಿರ್ಬೋದು, ಲ್ಯಾಬ್ ಅವರು ಇರ್ಬೋದು, ಅವರಿಗೆ ಸೂಜಿ ಚುಚ್ಚಿ ಅಂತ ಹೇಳಿದ್ರೆ ಬ್ಲಡ್ ತೆಗೆಯುವಾಗ, ಇಂಜೆಕ್ಷನ್ ಕೊಡುವಾಗ ಅಥವಾ ಆಪರೇಷನ್ ಮಾಡುವಾಗ ಕೆಲವೊಮ್ಮೆ ಸೂಜಿ ಚುಚ್ಚಿ ಕೂಡ ಒಂದು ಬರುವ ರಿಸ್ಕ್ ಇರ್ತದೆ. ಆ ಸಮಯದಲ್ಲಿ ಕೂಡ ಹೆಲ್ತ್ ವರ್ಕರ್ಸ್ ಆಗಾಗ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಕೇಳ್ಬೋದು, ಒಂದ್ ವೇಳೆ ಒಬ್ಬ ವ್ಯಕ್ತಿಗೆ ಆಕಸ್ಮಿಕವಾಗಿ ಸೂಜಿ ಚುಚ್ಚಿದ್ರೆ ಅಥವಾ ಚುಚ್ಚಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರೋಗಿಗೆ ಟ್ರೀಟ್ ಮಾಡುವಾಗ ಅವನಿಗೆ ಅದೇ ಸೂಜಿ ಚುಚ್ಚಿದ್ರೆ ಆ ವ್ಯಕ್ತಿಗೆ HIV ಇದ್ರೆ ಏನ್ ಕತೆ ಅಂತ ಹೇಳ್ಬೋದು. ಆಗ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ತೀವಿ, PEP ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ HIV ಇರುವ ವ್ಯಕ್ತಿಯಿಂದನೇ ಸೂಜಿ ಚುಚ್ಚಿದ್ರು ಕೂಡ ನಾವು ಅವರಿಗೆ ಸರಿಯಾದ ಸಮಯದಲ್ಲಿ ART ಅಂದ್ರೆ ಆಂಟಿ ರೆಟ್ರೋವೈರಲ್ ಥೆರಪಿ ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡಿ ಅವನಿಗೆ ಚುಚ್ಚಿಸಿಕೊಂಡ ವ್ಯಕ್ತಿಗೆ HIV ಬರದಿದ್ದಾಗಿ ನಾವು ತಡೆಗಟ್ಟಬಹುದು. ಅದಕ್ಕಾಗಿ ಸಪರೇಟ್ ಆದ ಒಂದು ಪ್ರೋಗ್ರಾಮ್ಸ್ ಎಲ್ಲ ಇದೆ ನಮ್ಮ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ, ಲ್ಯಾಬ್ ಅಲ್ಲಿ ಕೂಡ ಅದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ. ಈಗ ಒಂದು ಆಕಸ್ಮಿಕವಾಗಿ ಸೂಜಿ ಚುಚ್ಚಿದ್ರೆ, HIV ಪೀಡಿತ ವ್ಯಕ್ತಿಯಿಂದ ಸೂಜಿ ಚುಚ್ಚಿದ್ರೆ ಅವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಅಂತ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ತೀವಿ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇರ್ತದೆ. ಯಾವುದೇ ಕಾರಣಕ್ಕೂ ಭಯ ಪಡದೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗಿ ನಾವು HIV ಬರದಿದ್ದಾಗೆ ತಪ್ಪಿಸ್ಕೋಬಹುದು. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿ, ಸೂಜಿ ಚುಚ್ಚಿದ ನಂತರ ಆ ವ್ಯಕ್ತಿಯ HIV ಸ್ಟೇಟಸ್ ಗೊತ್ತೇ ಇಲ್ಲ, ಆ ವ್ಯಕ್ತಿಗೆ HIV ಇದೆಯಾ ಇಲ್ಲೋ ಅಂತ ಗೊತ್ತೇ ಇಲ್ಲ, ಅಥವಾ ಪೇಷಂಟ್ ಸಿಗ್ತೇ ಇಲ್ಲ ಅಂತಿದ್ರೆ ನಾವು ಆಗ ಡೌಟ್ ಇರುವಾಗ ಕೂಡ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅನ್ನ ಒಂದು ಹಲವು ವಾರಗಳ ಕೊಟ್ಟು ಅದನ್ನ ಆ ರಿಸ್ಕ್ ಅನ್ನ ನಾವು ನೆಗೆಟ್ ಮಾಡ್ತೀವಿ. ಓಕೆ, ಇವಾಗ ನಮ್ಮ ಸರ್ಕಾರ ಎನ್ನುವಂಥದ್ದು HIV ಏಡ್ಸ್ ಇರುವಂತಹ ವ್ಯಕ್ತಿಗಳಿಗೆ ಅಂದ್ರೆ ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳಿಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರಲ್ವಾ? ಸೊ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಈಗ HIV ಈ ಪ್ರಪಂಚದಾದ್ಯಂತ ಅದನ್ನ ಹರಡುವಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಹಲವು ರೀತಿಯ ಒಂದು WHO ಇಂದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತಳಮಟ್ಟದವರೆಗೂ ಹಲವು ರೀತಿಯ ಪ್ರೋಗ್ರಾಮ್ಗಳಿದೆ. ಬಹಳ ಉತ್ತಮವಾದ ಪ್ರೋಗ್ರಾಮ್. ಹಾಗೆ ಅದನ್ನ HIV ಹರಡುವಿಕೆಯನ್ನು ತಪ್ಪಿಸ್ಲಿಕ್ಕೆ ಅವ್ರು ಬಹಳ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ನಮ್ಮ ಭಾರತ ಸರ್ಕಾರದ ಬಗ್ಗೆ ನೋಡುವಾಗ, ನಾ ಆಗ್ಲೇ ಹೇಳಿದೆ ನ್ಯಾಕೋ ಇದೆ, ಕರ್ನಾಟಕ ಸ್ಟೇಟ್ ಅಲ್ಲಿ KSAPS ಅಂತಿದೆ. ಹಾಗೆ ಅವರು ಕೂಡ ಹಲವು ಪ್ರೋಗ್ರಾಮ್ಗಳನ್ನು ಇಟ್ಕೊಂಡಿದ್ದಾರೆ. ಈಗ HIV ಟೆಸ್ಟ್ ಮಾಡೋದ್ರಿಂದ ಹಿಡಿದು HIV ಚಿಕಿತ್ಸೆಯಿಂದ ಹಿಡಿದು ಫಾಲೋ ಅಪ್, ವೈದ್ಯರ ಭೇಟಿ ಎಲ್ಲ ಉಚಿತವಾಗಿ ಗವರ್ಮೆಂಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ
HIV ಬಗೆಗಿನ ಒಂದು ಒಂದು ಸರಿಯಾದ ಜ್ಞಾನ, ಒಂದು ವೈಜ್ಞಾನಿಕ ಜ್ಞಾನನ ಜನರಿಗೆ ತಲುಪಿಸ್ಲಿಕ್ಕೆ ಹಲವು ಯೋಜನೆಗಳನ್ನು ಕೂಡ ಹಾಕೊಂಡಿದ್ದಾರೆ. ಹಾಗೆ ಇದರಿಂದ ಮತ್ತೆ ಹೈ ರಿಸ್ಕ್ ಬಿಹೇವಿಯರ್ ಇರುವ ಒಂದು ಒಂದು ಕೆಲವು ಪ್ರೊಫೆಷನಲ್ ಇರ್ಬೋದು, ಈಗ ಸೆಕ್ಸ್ ವರ್ಕರ್ಸ್ ಎಲ್ಲ ಇರ್ತಾರೆ, ಅವರನ್ನ ಸರಿಯಾಗಿ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಹಾಗೆ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳೋ ಬಗ್ಗೆ ಕೂಡ ಗವರ್ಮೆಂಟ್ ಬಹಳ ಉತ್ತಮವಾದ ಯೋಜನೆಗಳ ಮೂಲಕ HIV ಹರಡುವಿಕೆಯನ್ನು ತಪ್ಪಿಸ್ಲಿಕ್ಕೆ ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಸರ್, ಇವಾಗ ನಿಮ್ಮ ಬಳಿ ಪೇಷಂಟ್ ಬಂದು ಅವರಿಗೆ HIV ಪಾಸಿಟಿವ್ ಅಂತ ಬಂದಾಗ ಸೊ ಅವರಿಗೆ ನೀವು ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ಸರ್? ಈಗ ಒಬ್ಬ ವ್ಯಕ್ತಿಗೆ HIV ಪಾಸಿಟಿವ್ ಅಂತ ಬಂದಾಗ ನಾವು ಕೌನ್ಸಿಲಿಂಗ್ ಮೂಲಕ ಅವನಿಗೆ ನಾವು ವಿಷಯನ ಹೇಳ್ಬೇಕಾಗ್ತದೆ. ಈಗ ಒಬ್ಬ ವ್ಯಕ್ತಿಗೆ ನಿಮ್ಗೆ HIV ಇದೆ ಅಂತ ಹೇಳುವಾಗ ಅವರು ಶಾಕ್ ಆಗ್ಬೋದು ಅಥವಾ ಒಂದು ಮಾನಸಿಕ ಆಘಾತ ಆಗ್ಬೋದು. ಈಗ ಲೀಗಲ್ ಆಗಿ ಅಂತ ನೋಡುವಾಗ ಅಂತ ಹೇಳಿದ್ರೆ ಒಂದು ಕಾನೂನು ಪ್ರಕಾರ ನೋಡುವಾಗ ಯಾರಿಗೆ ಹೇಳ್ಬೋದು ಯಾರಿಗೆ ಹೇಳ್ಬಾರ್ದು ಅಂತೆಲ್ಲ ಕೂಡ ಇದೆ. ಈಗ ಕೆಲವೊಮ್ಮೆ ನಾವೇನ್ ಹೇಳ್ತೀವಿ, ಸಣ್ಣ ವಯಸ್ಸಲ್ಲಾದ್ರೆ ಅವ್ರ ಅಪ್ಪ ಅಮ್ಮನಿಗೆ ಹೇಳಲೇಬೇಕಾಗ್ತದೆ. ಹಾಗೆ ಒಂದು 18 ವರ್ಷ ನಂತರ ಅವ್ರ ಪರ್ಮಿಷನ್ ಕೂಡ ನಾವು ತಗೋಬೇಕಾಗ್ತದೆ. ಹೀಗೆ ಒಬ್ಬ ಗಂಡನಿಗಿದ್ರೆ ಹೆಂಡತಿಗೂ ಕೂಡ ಹೇಳ್ಬೇಕಾಗ್ತದೆ ಆ ವಿಷಯನ್ನ. ಹೀಗೆ ಹೇಳುವುದು ಮತ್ತೆ ಆ ವ್ಯಕ್ತಿಗ ಗಂಡನಿಗೆ ಪಾಸಿಟಿವ್ ಬಂದ್ರೆ ಹೆಂಡತಿಗೆ ಕೂಡ ಚೆಕ್ ಮಾಡ್ಬೇಕಾಗ್ತದೆ. ಕೆಲವೊಮ್ಮೆ ಮಕ್ಕಳಲ್ಲಿ ಕೂಡ ಆ ಟೆಸ್ಟ್ ಅನ್ನು ಮಾಡಿಸ್ಬೇಕಾಗ್ತದೆ. ಅದಲ್ಲದೆ ಮತ್ತೇನಂತ ಹೇಳಿದ್ರೆ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಒಂದು ಧೈರ್ಯ ತುಂಬಬೇಕಾಗ್ತದೆ. ಈ ಆ ರೋಗದ ಬಗ್ಗೆ ಒಂದು ವಿವರಣೆ ಕೊಟ್ಟು ಒಳ್ಳೆ ರೀತಿಯ ಮೆಡಿಸಿನ್ ಇದೆ, ಸರಿಯಾದ ಚಿಕಿತ್ಸೆ ಇದೆ, ಮತ್ತೆ ಸರ್ಕಾರದಿಂದ ಯಾವುದೇ ರೀತಿಯ ವ್ಯವಸ್ಥೆ ಇದೆ ಅದನ್ನೆಲ್ಲ ಹೇಳಿ ಆ ವ್ಯಕ್ತಿಯನ್ನ ನಾವು ಆ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತೆ, ಹಾಗೆ ಸರಿಯಾದ ಚಿಕಿತ್ಸೆಯನ್ನ ನೀಡುವಂತೆ, ಹಾಗೆ ಅವನನ್ನು ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಈಗ ನಾವು ಒಂದು ವೇಳೆ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೋ ವ್ಯಕ್ತಿಗೆ HIV ಪಾಸಿಟಿವ್ ಬಂದ್ರೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಜಿಲ್ಲಾ ಆಸ್ಪತ್ರೆಗೆ ಅಥವಾ DH ಅವರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗ್ತದೆ. ಅವರು ಅವ್ರ ತಳಮಟ್ಟದಲ್ಲಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ಅಡ್ರೆಸ್ ಇಂದ ಬಂದಿದ್ದಾನೆ, ಆ ವ್ಯಕ್ತಿಯ ಅಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವಿಷಯ ಹೋಗಿ ಆಶಾ ವರ್ಕರ್ಸ್ ಇರ್ಬೋದು, ಅಲ್ಲಿನ ಡಾಕ್ಟರ್ ಇರ್ಬೋದು, ಸರಿಯಾಗಿ ಮೆಡಿಸಿನ್ ತಗೊಳ್ತಿದ್ದಾರೆ ಅನ್ನೋದನ್ನ ಫಾಲೋ ಅಪ್ ಕೂಡ ಮಾಡ್ಬೇಕಾಗ್ತದೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಕೆಲವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರೀತಿ ಗವರ್ಮೆಂಟ್ ಸಿಸ್ಟಮ್ ಪ್ರಕಾರ ಒಬ್ಬ ಒಂದು DH ಆಫೀಸಿಂದ ಅಥವಾ ಜಿಲ್ಲಾ ಆಸ್ಪತ್ರೆಯಿಂದ ಪ್ರಾಥಮಿಕ ಆರೋಗ್ಯಕ್ಕಿಂತ ವಿಷಯ ಹೋದಾಗ ಅಲ್ಲಿ ಊರಿನಲ್ಲಿ ಆ ವ್ಯಕ್ತಿಗೆ HIV ಇದೆ ಅಂತ HIV ಇದೆ ಅಂತ ಸುದ್ದಿ ಹರಡುವ ಪ್ರಾಬ್ಲಮ್ ಇದೆ. ಅದನ್ನ ಗವರ್ಮೆಂಟ್ ಸಹ ಒಂದು ಚಾಲೆಂಜ್ ಆಗಿ ತಗೋಬೇಕಂತ ಆಗ್ತದೆ. ಆ ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ಹೇಳಿ ಆ ಮಟ್ಟದಲ್ಲಿ ತಳಮಟ್ಟದಲ್ಲಿ ಹರಡಿದ್ರೆ ಆ ಮನೆ ಇರ್ಬೋದು, ಅವರ ಕುಟುಂಬವನ್ನ ಊರವರು ಬಹಿಷ್ಕಾರ ಮಾಡ್ಬೋದು. ಈ ಸಮಸ್ಯೆ ಈಗಲೂ ಕೂಡ ಇದೆ. ಅದಕ್ಕಾಗಿ ಅಲ್ಲಿನ ರೋಗಿಗಳು ಏನ್ ಮಾಡ್ತಾರೆ, ಗೌರ್ಮೆಂಟ್ ಇಂದ ಮೆಡಿಸಿನ್ ತಗೊಳ್ಳಿಕ್ಕೆ ಒಪ್ಪುದಿಲ್ಲ, ಆಗ ಪ್ರೈವೇಟ್ ಇಂದ ತಗೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದು ತೊಂದರೆ ಇಲ್ಲ, ಆದ್ರೆ ಒಂದು ಆರ್ಥಿಕವಾಗಿ ತೊಂದರೆ ಇದ್ದವರು ಗೌರ್ಮೆಂಟ್ ಇಂದಾನೆ ತಗೊಳ್ಳೋದು ಯಾವಾಗಲೂ ಉತ್ತಮ ಅಂತ ಹೇಳ್ಬೋದು. ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳದೇ ಇರೋದಕ್ಕಿಂತ ಉತ್ತಮವಾದ ಮೆಡಿಸಿನ್ ಗೌರ್ಮೆಂಟ್ ಅಲ್ಲಿ ಇದೆ, ಅದನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗೆ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳಿದ್ದಾವೆ. ಕೆಲವು ಪೇಷಂಟ್ಗಳು HIV ಪಾಸಿಟಿವ್ ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ಬೇರೆ ಬೇರೆ ಲ್ಯಾಬಿಗೆ ಹೋಗಿ ಬೇರೆ ಬೇರೆ ಟೆಸ್ಟ್ ಮಾಡಿಸಿ ಹಾಗೆ ಸುಮ್ಮನೆ ದುಡ್ಡು ವರ್ತ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಮತ್ತೆ ಸುಮ್ಮನೆ HIV ಪಾಸಿಟಿವ್ ಬಂದ ನಂತರ ಈಗ ಒಂದು ಕುಟುಂಬದ ಸಮಸ್ಯೆಗಳು ಕೂಡ ಅಂದ್ರೆ ಗಂಡ ಹೆಂಡತಿ ಮೇಲೆ ಇದು ಡೌಟ್ ಪಡೋದಿರ್ಬೋದು, ಹಾಗೆ ಈ ರೀತಿಯ ಒಂದು ಕುಟುಂಬದ ಸಮಸ್ಯೆಗಳು ಕೂಡ ಇದೆ. ಈ ರೀತಿಯಾದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಸುಮಾರುಗಳು ಇರ್ತದೆ. ಮತ್ತೆ ಕೆಲವು ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅಂತ ಹೇಳಿದ್ರೆ ಆಪ್ಟ್ ಇನ್ ಆಪ್ಟ್ ಔಟ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ನಾವು HIV ಟೆಸ್ಟ್ ಮಾಡಬಹುದಾ, ಅವನ ಪರ್ಮಿಷನ್ ಇಲ್ಲದೆ ಮಾಡಬಹುದಾ ಅಂತ ಬಗ್ಗೆ ಕೂಡ ಕೆಲವು ಚರ್ಚೆಗಳು ಕೂಡ ಇದೆ. ಹೀಗೆ ಅದ್ರ ಬಗ್ಗೆ ಕೂಡ ಕೆಲವು ಗೈಡ್ಲೈನ್ಸ್ಗಳೇ ಇರ್ತವೆ. ಹೀಗೆ HIV ಗುರುತಿಸೋದಿರ್ಬೋದು, ಟ್ರೀಟ್ಮೆಂಟ್ ಮಾಡೋರು ಇರ್ಬೋದು, ಅಥವಾ ಆ ವ್ಯಕ್ತಿಯನ್ನ ಟ್ರೀಟ್ಮೆಂಟ್ ಅನ್ನ ಫಾಲೋ ಅಪ್ ಮಾಡೋದ್ರ ಬಗ್ಗೆ ಪ್ರಾಕ್ಟಿಕಲಿ ಅಂತ ಅಂದ್ರೆ ನಾವು ಒಂದು ಸಮಾಜದಲ್ಲಿ ಕೂಡ ಹಲವು ಈ ರೀತಿಯ ಒಂದು ತೊಂದರೆಗಳನ್ನು ಕೂಡ ಆಗಾಗ ಸಾಮಾನ್ಯವಾಗಿ ಕಾಣ್ತಾ ಇದೆ. ಸರ್, ಇವಾಗ ಕೊನೆಯದಾಗಿ ಕೇಳೋದಾದ್ರೆ ಏಡ್ಸ್ ಅನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ? ಅಂದ್ರೆ HIV ಒಂದು ವೈರಸ್ ನಿಂದ ಬರುವಂತ ರೋಗ, ಯಾವ್ದು ರೀತಿಯಿಂದ ಹರಡೋದಿಲ್ಲ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಬೇಕು. HIV ಒಂದು ವೇಳೆ ಬಂದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಂದ ಅವರು ಸಾಮಾನ್ಯರಂತೆ ಹಲವು ವರ್ಷಗಳ ಕಾಲ ಬದುಕಬಹುದು. ಈಗ HIV ವ್ಯಕ್ತಿ ಗಂಡ ಹೆಂಡತಿ ಇಬ್ರು HIV ಪಾಸಿಟಿವ್ ಆದ್ರೂ ಕೂಡ ಆರೋಗ್ಯವಂತ ಮಗುವಿಗೆ ಕೂಡ ಜನ್ಮ ನೀಡಬಹುದು ಸರಿಯಾದ ಚಿಕಿತ್ಸೆಯಿಂದ. HIV ಪೀಡಿತ ವ್ಯಕ್ತಿ ಒಬ್ಬ ಮನೆಯಲ್ಲಿದ್ರೆ ಅವನನ್ನು ಸಮಾಜದಿಂದ ಊರಿಂದ ಬಹಿಷ್ಕಾರ ಮಾಡೋದು ಸರಿಯಲ್ಲ. ಸರಿಯಾದ ಅದರ ಬಗ್ಗೆ ಒಂದು ವೈಜ್ಞಾನಿಕವಾದ ಜ್ಞಾನವನ್ನ ಬಳಸ್ಕೊಂಡು ಸಾಮಾನ್ಯರಂತೆ ಕಾಣುವುದು ಅಗತ್ಯ. ಹಾಗೆ HIV ಗೆ ಅತ್ಯುತ್ತಮವಾದ ಮೆಡಿಸಿನ್ಗಳಿದ್ದಾವೆ.
ಅದನ್ನು ಗೌರ್ಮೆಂಟಿಂದ ಫ್ರೀ ಕೂಡ ಸಿಗ್ತಾ ಇದೆ. ಅದನ್ನು ಬಿಟ್ಟು ಬೇರೆ ಥರದ ಒಂದು ಔಷಧಿಗಳನ್ನು ಯಾರೋ ಏನೋ ಹೇಳಿದರು, ಯಾರೋ ಒಂದು ಬೇರೆ ಯಾವುದೋ ಒಂದು ಮರದಿಂದ ಅಥವಾ ಯಾವುದೋ ಒಂದು ಮೆಡಿಸಿನ್ ಪದ್ಧತಿಯಿಂದ HIV ಗುಣ ಆಗ್ತಂತ ಹೇಳಿ ಈ ಮೆಡಿಸಿನ್ ಬಿಟ್ಟು ಅದಕ್ಕೆ ಹೋಗಿ ತೊಂದರೆ ಪಡ್ಕೊಳ್ಳೋದು ಕೂಡ ಸರಿಯಲ್ಲ. ಹಾಗೆ ಮೇಯ್ನ್ ಆಗಿ ಅಂತ ಹೇಳಿದರೆ HIV ಹರಡುವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈಗ ನಾ ಹೇಳಿದ ಹಾಗೆ ಸರಿಯಾದ ಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ಒಳಗೊಳ್ಳುವುದು, ಹಾಗೆ ಮತ್ತು ಅಮ್ಮನಿಂದ ಮಗುವಿಗೆ ಬರೆದಿದ್ದಾಗೆ ಹಲವು ವಿಧಾನಗಳು ಅದನ್ನೆಲ್ಲ ಪಾಲಿಸುವುದು, ಈ ರೀತಿ ಮಾಡೋದ್ರಿಂದ HIV ಹರಡುವುದನ್ನು ತಡೆಗಟ್ಟಬಹುದು. ಆದರೆ ಒಂದು ಸತ್ಯ, HIV ಬಂದ ಮೇಲೆ ಅದು ಅವರ ಅಡ್ಡಿಗೆ ಬದುಕಬೇಕಾಗ್ತದೆ. ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಉತ್ತಮಪಡಿಸಿಕೊಳ್ಳಲಿಕ್ಕೆ ಮಾತ್ರೆ ತಗೊಂಡು ಹಲವು ಒಂದು ಉತ್ತಮ ಆಹಾರ ಅಥವಾ ದೈಹಿಕ ಚಟುವಟಿಕೆ ಮತ್ತೆ ಉತ್ತಮವಾದ ವಾತಾವರಣದಲ್ಲಿ ಬಳಸ್ಕೊಂಡ್ರೆ ಖಂಡಿತವಾಗಿ ಸಾಮಾನ್ಯರಂತೆ ಬದುಕಬಹುದು. ಅಲ್ವಾ ಸರ್? ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಒಂದು ಬ್ಯುಸಿ ಸಮಯದಲ್ಲಿಯೂ ಕೂಡ ನಮ್ಮ ಜೊತೆ ಬಂದು ವೀಕ್ಷಕರಿಗೆ ಸಂಪೂರ್ಣವಾದಂತಹ ಏಡ್ಸಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀರಿ. ನಿಮಗೆ ನಮ್ಮ ದೈಜಿ ವರ್ಲ್ಡ್ ಕಡೆಯಿಂದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಡಾಕ್ಟರ್ ನಮಗೆ ಏಡ್ಸ್ ಎನ್ನುವಂಥದ್ದು ಯಾವ ಕಾರಣಗಳಿಂದ ಬರುತ್ತೆ, ಹಾಗೆ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಈ ಒಂದು ವಿಷಯ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳಿದುಕೊಳ್ಳುತ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.